ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರ್ 15ನೇ ಸೆಟ್ಟನ್ನು ಬಿಡಿಸೋಣ. ಇದು 15ನೇ ಸೆಟ್ಟು. ಆನಂತರ ಇನ್ನೊಂದು ಹೇಳಬೇಕಂತಂದರೆ ನಾನು ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರ ಹೆಸರು ಇದೆ ಹಾಕಿ ಸೇಮ್ ಚಾನಲ್ ಹೆಸರನ್ನು ಯೂಟ್ಯೂಬ್ ಚಾನಲ್ ಹೆಸರನ್ನು ಹಾಕಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಅಂದರೆ ಜಾಯ್ನ್ ಆಗ್ಬೋದು. ಅದರೊಳಗೆ ಸಿಂಬಲ್ ಐತಲ್ಲ, ಇದನ್ನು ಹಾಕಬೇಕು. ಟೆಲಿಗ್ರಾಮ್ ಸರ್ಚ್ ಒಳಗೆ ಹಾಕಿ ಆನಂತರ ಈ ಕರ್ನಾಟಕ SSC ಲರ್ನಿಂಗ್ ಹಬ್ ಅಂತ ಟೈಪ್ ಮಾಡಿದರೆ ನಿಮ್ಗೆ ಡೈರೆಕ್ಟ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಅದರಲ್ಲಿ ನಾನು SSCಗೆ ಇಂಪಾರ್ಟೆಂಟ್ ಇರುವಂಥ ನೋಟಿಫಿಕೇಷನ್ಗಳನ್ನು ಮತ್ತು ರೈಲ್ವೆದಿಂದ ಬರುವಂಥ ನೋಟಿಫಿಕೇಷನನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಕ್ಲಾಸ್ ಮಾಡಿದ್ದು PDF ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನೀವೆಲ್ಲರೂ ಅಲ್ಲಿ ಜಾಯ್ನ್ ಆಗ್ಬೋದು ಅಂತಂದು ಹೇಳ್ತಾ, ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನೀವು ಟೆಲಿಗ್ರಾಮ್ ಚಾನಲ್ಗೆ ಓಪನ್ ಆಗಿ ಕ್ಲಿಕ್ ಮಾಡ್ಬೋದು, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ರೀಸನಿಂಗ್ ಇದು 15ನೇ ಸೆಟ್ಟು. ಎಲ್ಲರೂ ಡೈಲಿ ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಪಕ್ಕ 17 ಮೇಲೇ ಕರೆಕ್ಟ್ ಮಾಡ್ತೀರಿ, ಬಟ್ 17ಕ್ಕಿಂತ ಕಡಿಮೆ ಮಾಡೋಂಗಿಲ್ಲ ಅಂತ ಹೇಳ್ತಾ. ಯಾಕಂತಂದರೆ ಕ್ವಶನ್ಸ್ಗಳು ಭಾಳ ರಿಪೀಟ್ ಆಗ್ತಾ ಇರ್ತವೆ. SSC ಪ್ಯಾಟರ್ನ್ ಇದೆ ಸೇಮ್ ಇರೋದ್ರಿಂದ ಯಾವಾಗಲೂ ರೀಸನಿಂಗ್ ಮಾತ್ರ ಕ್ವಶನ್ ಪೇಪರನ್ನು ಮಾಡಬೇಕು. ಬಟ್ ಈ ಮ್ಯಾಥ್ಸ್ ಏನು ಮಾಡ್ಬೇಕಂತಂದ್ರೆ ಚಾಪ್ಟರ್ ವೈಸ್ ಮಾಡ್ಬೇಕಾಗೈತಿ. ಯಾರು ಕ್ವಶನ್ ಪೇಪರ್ ಮಾಡ್ಬೇಕಂತಂದ್ರೆ ಎಲ್ಲ ಸಿಲೆಬಸ್ ಕವರ್ ಇರ್ತಾರಲ್ಲ, ಅಂದರೆ ಮ್ಯಾಥ್ಸ್ ಸಿಲೆಬಸ್ ಪೂರ್ತಿ ಕವರ್ ಇದ್ದವ್ರು ಮಾತ್ರ ಕ್ವಶನ್ ಪೇಪರನ್ನು ಅಟೆಂಡ್ ಮಾಡೋದು. ಯಾಕಂತಂದ್ರೆ ಅದರಿಂದ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅದು ಈಗ ಏನು ಮಾಡ್ಬೇಕಂತಂದ್ರೆ ಚಾಪ್ಟರ್ ವೈಸ್ ಮಾಡ್ಬೇಕಂದ್ರೆ ನಾನು ಇನ್ನೊಂದು 2 ದಿನದಲ್ಲಿ ನಾನು ಒಂದು 10 ಚಾಪ್ಟರ್ಗಳನ್ನು ನಾನು ಎಣಿಸಿ, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿರ್ತಾವಲ್ಲ ಅದ್ರಾಗ ಭಾಳ ಕ್ವಶನ್ಸ್ಗಳನ್ನು ಕೇಳಿರ್ತಾರಲ್ಲ ಅಂಥವುಗಳನ್ನ ನಾನು ಇವೇನು ಕ್ವಶನ್ ಪೇಪರ್ದಾಗ ಏನು ಹಿಂದಿನ ಕ್ವಶನ್ ಪೇಪರ್ ಕೇಳಿದ ಕ್ವಶನ್ಗಳನ್ನೇ ನಾನು ಚಾಪ್ಟರ್ ವೈಸ್ ಮಾಡ್ತಾ ಹೋಗ್ತೀನಿ. ಒಂದು 2 ದಿನಕ್ಕೊಂದು ವಿಡಿಯೋ ಬರೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಟೈಮ್ ಭಾಳ ಕನ್ಸ್ಯೂಮ್ ಆಗುತ್ತೆ. ನಾನು ಒಂದು ವಿಡಿಯೋ ಮಾಡೋಕೆ ನಿಯರ್ಲಿ 3 ತಾಸು ಮಿನಿಮಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನನಗೂ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಇವನ್ ನಾನು ಓದ್ತಾ ಇದ್ದೀನಿ. ಸ್ವಲ್ಪ ಸಹಕರಿಸಿ ಅಂತ ಹೇಳ್ತಾ, ದಿನ ಅಂತೂ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಈ ವಾರ ಅಂತೂ ನಾನು ದಿನ ವಿಡಿಯೋ ಮಾಡಿದ್ದೀನಿ, ಬಟ್ ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ಭಾಳ ಬೆಟರ್ ನನಗೂ ಅಪ್ಲೋಡ್ ಮಾಡೋಕ್ಕೆ. ಕ್ವಶನ್ಗಳು ನೋಡೋಣ. ಇಲ್ಲಿ ಈಗ 1ನೇ ಕ್ವಶನ್ ನೋಡ್ರಿ. ಇಲ್ಲಿ ಇದು ಡಯಾಗ್ರಾಮ್ ಮೇಲಿಂದ ಕೇಳಿದ್ದು. ಡಯಾಗ್ರಾಮ್ ಮೇಲೆ ಏನು ಮಾಡ್ಯಾನ, ಇಲ್ಲಿ ಒಂದು ಗೆರೆ ಎಳೆದಾನು, ಇಲ್ಲಿ 2 ಗೆರೆ ಎಳೆದಾನು, ಒಂದು ಹೆಚ್ ಮಾಡ್ಯಾನು. ಆನಂತರ ಮತ್ತು ಅಂದ್ರೆ ಪೊಸಿಷನ್ ಚೇಂಜ್ ಮಾಡ್ಯಾನ. ಇಲ್ಲಿ ಪೊಸಿಷನ್ ಬತ್ತು, ಆನಂತರ ಮತ್ತೆ ಇಲ್ಲಿ ಪೊಸಿಷನ್ ಬತ್ತು, ಆನಂತರ ಮತ್ತೆ ಎಲ್ಲಿ ಬತ್ತು, ಮತ್ತು ಇಲ್ಲೇ ಪೊಸಿಷನ್ ಬತ್ತು, ಮತ್ತೆ ಇಲ್ಲಿ ಪೊಸಿಷನ್ ಬತ್ತು, ಮತ್ತೆ ಇಲ್ಲಿ ಬರ್ತದೆ. ಅಂದ್ರೆ 3 ಒಂದೇ ಪೊಸಿಷನ್ ಹಿಂಗೆ ಕಾರ್ನರ್ದಾಗ ಹೊಂಟಾವ ಅಂತಂದ್ರೆ ನಾವೇನು ಮಾಡೋಣ, ಈಗ ಅದೇ ರೀತಿ ಒಳಗೆ ಅವ್ರದ್ದು ಹೆಂಗೆ ಫಾಲೋ ಮಾಡಿರಲ್ಲ ಹಂಗೆ ನಾವು ನೋಡೋಣ. ಇಲ್ಲಿ ಒಂದು ಹೆಚ್ಚಾಗೈತಿ, ಇಲ್ಲಿ 2 ಹೆಚ್ಚಾಗೈತಿ. ಒಂದು ಗೆರೆ ಹೆಚ್ಚಿಗೆ ಎಳ್ದಾನ, ಅಂದರೆ ಈ ಕಡೆ ಎಳ್ದಾನ. ಈಗ 3ನೇ ಗೆರೆ ಈ ಕಡೆ ಎಳ್ದಾನ. ಇಲ್ಲಿ ಗೆರೆ ಎಳ್ದಾನ, 3ನೇ ಗೆರೆ ಏನು ಮಾಡ್ಯಾನ, ಹಿಂಗೆ ಎಳ್ದಾನ. 3ನೇ ಗೆರೆ ಇಲ್ಲಿ ಎಳ್ದಾನ, ಇಲ್ಲಿ ಐತಿ ನೋಡ್ರಿ. ಅದು 4ನೇ ಗೆರೆ ಹೆಂಗೆ ಮಾಡಬೇಕು, ಮತ್ತು ಈ ಕಡೆ ಎಳ್ದಾನ. ನಾವು 5ನೇ ಗೆರೆಗೆ ಏನು ಮಾಡಬೇಕು, ಈ ಕಡೆ ಹೇಳ್ಬೇಕು. ಬಟ್ ಇದು ಡಯಾಗ್ರಾಮ್ ಎಲ್ಲಿ ಕಾಣ್ಬೇಕು ನಮ್ಗೆ, ಅದು ಇಲ್ಲಿ ಕಾಣಬೇಕು. ಡಯಾಗ್ರಾಮ್ ಈ ಮೂಲೆಗೆ ಬರ್ಬೇಕು, ಅಂದರೆ ಇಲ್ಲಿ ಬರ್ಬೇಕು ಡಯಾಗ್ರಾಮ. ಹಿಂಗೆ ಎಳ್ದದ್ದು ಗೆರೆ ಹಿಂಗೆ ಬರ್ಬೇಕು ಡಯಾಗ್ರಾಮ್. ಅಂದರೆ ಇದು ಎಲ್ಲಿ ಐತಿ ನೋಡ್ರಿ, ಅದು ಈ ಮೂಲೆಯಾಗಿ ಬರ್ಬೇಕು. ಓಕೆ, ಇಲ್ಲೇ ಐತಿ ನೋಡ್ರಿ, ಇದು ಆನ್ಸರ್. ನೆಕ್ಸ್ಟ್ ಭಾಳ ಈಜಿ ಐತೆ, ನೋಡಿಬಿಟ್ಟಿಗೆ ಗೊತ್ತಾಗತ್ತಾ. ಇಲ್ಲಿ ನೋಡ್ರಿ, M13 ಹೋಗಿ J ಬಂದೈತಿ. ಎದಿಂದ ನೋಡ್ರಿ ಬರ್ಕೋತೀನಿ ನಾನು, ನಿಮಗೆ ಬರ್ಕೊಂಡ್ರೆ ಗೊತ್ತಾಗ್ತದೆ ಜಲ್ದಿ. NTLE ಅದು, ಆನಂತರ JZKGIV. ಓಕೆ, ಈಗೇನು ಮಾಡೋಣ, ಅದನ್ನು ಕಂಡು ಹಿಡಿರಿ. ನೋಡಿರಿ, M ಐತಿ, ಇದ್ರಾಗ -3 ಮಾಡ್ಯಾನ. 10 ಅಂತ J ಬರ್ತೈತಿ, -3 ಬರ್ತೈತಿ, J ಬರ್ತೈತಿ. ಇದು ಅಪೋಸಿಟ್ ಅನ್ಸೋದೈತಿ. ಇವೆರಡು ಅಪೋಸಿಟ್. ಇದ್ರಾಗ -1 ಮಾಡಿದ್ರು ಅಷ್ಟೇ ಬರ್ತೈತಿ ಅಪೋಸಿಟ್. ಇಲ್ಲಿ ನೋಡಿರಿ, ಇದು ಅಪೋಸಿಟ್ ಐತಿ, ಇದು ಅಪೋಸಿಟ್ ಐತಿ, ಅಂದರೆ 2ನೇದು ಅಪೋಸಿಟ್ ಐತಿ. ಮತ್ತು ಇದು ಅಪೋಸಿಟ್ ಐತಿ, GTನೂ ಅಪೋಸಿಟ್ ಐತಿ. ಹಾಗಾದ್ರೆ ನಾವು ಇದನ್ನು ಕಂಡು ಹಿಡಿಬೇಕಲ್ಲ ನಾವು. ಈಗ ಇದ್ರದ್ದು ಅಪೋಸಿಟ್ ಏನೈತಿ, V ಬರ್ಬೇಕು. 2ನೇದಕ್ಕೆ V ಎಲ್ಲೈತಿ, ಇಲ್ಲಿ ಒಂದು ಐತಿ, ಅಂದರೆ ಇವು ಯಾವೂ ಇಲ್ಲ. ಅದಕ್ಕಾಗಿ ಇವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಆನ್ಸರ್ ಇದು ಆನ್ಸರ್ ಆಗುತ್ತೆ. ಈಗ ನೋಡಿರಿ, ನೀವು ಇಲ್ಲಿ ಈಗೂ ಅಪೋಸಿಟ್ ಬರ್ಬೇಕು, ಇಲ್ಲಿ ಲಾಸ್ಟ್ಗೂ V ಬರ್ಬೇಕು. ಹಂಗಾದ್ರೆ ಇದು ಕರೆಕ್ಟ್ ಐತೆ ಆನ್ಸರ್. ಈಗ 3ನೇ ಕ್ವಶನ್ ನೋಡ್ರಿ. ಇಲ್ಲಿ
6 ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಅಂತ ನಿಮ್ಗೆ ಮೊದಲಿಂದ ಹೇಳ್ಕೊತ ಬಂದೀನಿ. ಅದನ್ನು ಕಟ್ ಮಾಡಿದಾಗ ಉದ್ದ ಲೈನ್ ಆಗುತ್ತೆ. ಅದನ್ನು ಬೇಕಾದಲ್ಲಿ ಕುಣಿಸ್ಬೋದು. ಅವ್ರನ್ನ 3 4 5 6 ಮಂದಿ ಆತರು. ಹಿಂಗೆ 6 ಮಂದಿದ ಗೆರೆ ಹಾಕೋತೀನಿ ನಾನು. 1 2 3 4 5 6 ಮಂದಿ ಆದ್ರೆ 6 ಮಂದಿದ ಗೆರೆ ಹಾಕೊಂಡ್ವಿ. ಈಗ ನಾವು ಏನು ಮಾಡೋಣ, ಬಿಡಿಸೋಣ. ಇಲ್ಲಿ ನೋಡ್ರಿ, ಸೆಂಟರ್ ಅವರೆಲ್ಲರೂ ಏನು ನೋಡತ್ತಾರ, ಒಂದೇ ಕಡೆ ನೋಡತ್ತಾರ. ಒಟ್ಟು ಒಂದು ಕಡೆ ನೋಡಕತ್ತಿದ್ರೆ ಮುಗಿತು. ಈ ಕಡೆ ನಮ್ಮ ಕಡೆ ಮೇಲಿನ ಮುಖ ನೋಡತ್ತಾರ ಅಂತ ತಿಳ್ಕೊರಿ. ಅದು ಸೆಂಟರ್ ಅಂತ ತಿಳ್ಕೊರಿ. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಆನಂತರ ಏನು ಹೇಳ್ತಾನೆ ನೋಡಿ, ಶರ್ಲಿ ಏನದಾಳು, ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಲೀನಾನ ರೈಟ್ ಯಾರು ಕುಂತಾರೆ, ಲೀನಾನ್ ರೈಟ್ ಸೆಕೆಂಡ್. ಇದು ಒಂದು ಬಿಟ್ಟು 2ನೇ ನಂಬರ್ ಅಂದ್ರೆ ಶರ್ಲಿ ಇಲ್ಲಿ ಕುಂತಾಳ ನಂಗೆ ರೈಟ್ ಸೈಡ್. ಆನಂತರ ಸಿಟ್ಟಿಂಗ್ ಓಕೆ, ಡಿಯಾನಾ ಈಸ್ ಸಿಟ್ಟಿಂಗ್ 5th ಟು ದಿ ರೈಟ್ ಆಫ್ ಶರ್ಲಿ ಅಂತ. ಡಿಯಾನಾ ಏನು ಮಾಡ್ತಾಳು, ನಾನೀಗ ಇಲ್ಲಿ ಹಾಕ್ಕೋತೀನಿ. ಮೊದಲು ಇಲ್ಲಿ ಬರ್ಕೋತೀನಿ. ಒಂದು ಬಿಟ್ಟು ಇಲ್ಲಿ ಒಂದು ಬಿಡೋನು. ಆನಂತರ ಇಲ್ಲಿ ಶರ್ಲಿನ ಬರ್ಕೋನು. ಡಿಯಾನಾ ಏನು ಮಾಡ್ತಾಳು, ಡಿಯಾನಾ ಸಿಟ್ಟಿಂಗ್ 5th ಟು ದಿ ರೈಟ್ ಆಫ್ ಶರ್ಲಿನ್ ರೈಟ್ ಸೈಡ. ಡಿಯಾನಾ ಎಷ್ಟು 5th ಪ್ಲೇಸ್ನಾಗ ಅಂದ್ರೆ ಶರ್ಲಿನ್ ರೈಟ್ ಸೈಡ್ ಈ ಕಡೆ ಆತ. ಇಲ್ಲಿ 1 ಆತ ಅಂದರೆ ಇದು 1 ಪ್ಲೇಸ್, ಇದು 2 ಪ್ಲೇಸ್, ಇದು 3 ಪ್ಲೇಸ್, ಇದು 4 ಪ್ಲೇಸ್, 5 ಪ್ಲೇಸ್. ಅಂದರೆ ಇಲ್ಲಿ ಯಾರು ಬಂದರು, ಡಿಯಾನಾ ಬಂದರು. ಡಿಯಾನಾ ಶರ್ಲಿನ್ ರೈಟ್ ಸೈಡ್ 5ನೇ ನಂಬರ್ ಅಂತ. ಅಂದರೆ ಇವು ಸರ್ಕ್ಯುಲರ್ದಾಗಿತ್ತು ಅಂದರೆ ಅದು ಕೂಡ್ದೈತಿ. ನಾನು ಕೂಡಿಸ್ತೀನಿ, ಅದಕ್ಕಾಗಿ ನಾನು ಇಲ್ಲಿ ಡಿಯಾನಾ ಇಲ್ಲಿ ಬಂದಳು ಅನ್ನಂಗೆ ಆತ. ಆನಂತರ ವೈಲೆಟ್ ಈಸ್ ಸಿಟ್ಟಿಂಗ್ 3rd ಟು ದಿ ರೈಟ್ ಆಫ್ ಡಿಯಾನಾ. ವೈಲೆಟ್ ಏನು ಮಾಡ್ತಾಳು, ಡಿಯಾನನ್ ರೈಟ್ ಸೈಡ್. ಡಿಯಾನನ್ ರೈಟ್ ಸೈಡ್ 3ನೇ ನಂಬರ್ ಕುಂತಾಳಂತ. ಅಂದರೆ ಡಿಯಾನನ್ ರೈಟ್ ಸೈಡ್ ಈ ಕಡೆ ಆಗ್ತೈತಿ. ಇಲ್ಲಿ 1 ನಂಬರ, ಇದು 2 ನಂಬರ, ಇದು 3 ನಂಬರ್. ಇಲ್ಲಿ ಯಾರು ಕುಂತಾರು, ವೈಲೆಟ್ ಕುಂತಾರೆ. ವೈಲೆಟ್ ಅಂದರೆ ವಿ ಐ ಅಂತ ಬರ್ಕೋತೀನಿ. ಆನಂತರ ಸಿಟ್ಟಿಂಗ್ 3rd ಟು ದಿ ರೈಟ್ ಆಫ್ ಡಿಯಾನಾ ಆತ. ಅಬ್ದುಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿಯಾನನ್ ಲೆಫ್ಟ್ ಸೈಡ್ ಯಾರು ಕುಂತಾರೋ, ಡಿಯಾನನ್ ಲೆಫ್ಟ್ ಸೈಡ್ ಸೆಕೆಂಡ್. ಇದು 1 ನಂಬರ್ ಆಯ್ತು, ಇದು 2 ನಂಬರ್ ಆಯ್ತು. ಅಬ್ದುಲ್ ಇಲ್ಲಿ ಕುಂತಾನ ಅನ್ನಂಗೆ ಅರ್ಥ. ಇಲ್ಲಿ ಅಬ್ದುಲ್ಲಾ ಎ ಬರ್ಕೊಳ್ಳಿ. ಆನಂತರ ಅಬ್ದುಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿಯಾನಾ ಆಯ್ತು. ವಿಕ್ರಮ್ ಇನ್ನು ಒಬ್ಬರು ಉಳಿತಾರೆ, ವಿಕ್ರಮ್. ಅವ್ರು ಯಾರು ವಿಕ್ರಮ? ವಿಕ್ರಮ್ ಒಬ್ಬರು ಉಳಿತಾರೆ. ಒಂದೇ ಪ್ಲೇಸ್ ಖಾಲಿ ಐತಿ. ನಮ್ಗೆ ವಿಕ್ರಮ್ ನಿಮ್ಮ ಇಲ್ಲೇ ಕೊಂಡಿರ್ಬೇಕು ಎನಿ ಕಂಡೀಷನ್. ಹಾಗಾದ್ರೆ ಇಲ್ಲಿ ನೋಡ್ರಿ, ವಿಕ್ರಮ್ ಈಸ್ ಸಿಟ್ಟಿಂಗ್ 3rd ಟು ದಿ ಲೆಫ್ಟ್ ಆಫ್ ಲೀನಾ ಅಂತ. ಲೀನಾನ 3rd ಲೆಫ್ಟ್ ಅಂತ. ಲೀನಾ ಇಲ್ಲಿದ್ದಾಳ 1ನೇ ಲೆಫ್ಟ, ಇದು 2ನೇ ಲೆಫ್ಟ, ಇದು 3ನೇ ಲೆಫ್ಟ. ಅದಕ್ಕಾಗಿ ವಿಕ್ರಮ ಇಲ್ಲಿ ಕುಂತಂದ, ವಿಕ್ರಮ್. ಓಕೆ, ಈಗ ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ವಿಕ್ರಮ್ ಆ್ಯಂಡ್ ಡಿಯಾನಾ ಮತ್ತು ವಿಕ್ರಮ್ ನಡುವೆ ಯಾರು ಕುಂತರು ಅಂತ ಕೇಳ್ತಾರೆ ಅವ್ರು. ಡಿಯಾನಾ ಮತ್ತು ವಿಕ್ರಮ್ ನಡುವೆ ಯಾರು ಕುಂತ್ರು? ಇಲ್ಲಿ ವಿಕ್ರಮ್ ಅದಾನ, ಆನಂತರ ಇಲ್ಲಿ ಡಿಯಾನಾ ಅದ. ಹಂಗಾದ್ರೆ ಯಾರು ಕೂತರು? ಶರ್ಲಿ ಕೂತಳು. ಶರ್ಲಿ ಎಲ್ಲಿದಳು? ಇದು ಆನ್ಸರ್ 2ನೇದು. ಮುಗೀತು ಇಷ್ಟೇ. ಇದು ಡಿಕ್ಷನರಿ ಆರ್ಡರ್ದಾಗ ಜೋಡಿಸ್ಬೇಕು. ಫಸ್ಟ್ ಯಾವ್ದು ಬರ್ತೈತಿ? NA ಐತಿ, NA ಐತಿ, NA ಐತಿ, NAG ಐತಿ. ಇಲ್ಲಿ NAT ಐತಿ, NAT ಐತಿ. ಫಸ್ಟಿಗೆ G ಬರ್ತೈತಿ ಅಂದ್ರೆ 4 ನಂಬರ್ 1ನೇದು ಬರ್ತೈತಿ. G ಆಗಂತಲೇ ಯಾವ್ದು ಬರ್ತೈತಿ? P ಬರ್ತೈತಿ ಅಂದ್ರೆ 5 ನಂಬರ್ ಬರ್ತೈತಿ ನಮಗೆ. P ಆಗಂತಲೇ ಯಾವ್ದು ಬರ್ತೈತಿ? T ಬರ್ತೈತಿ. ಇಲ್ಲಿ TU ಐತಿ, TI ಬರಬೇಕು. TI ಫಸ್ಟ್ ಬರ್ತೈತಿ, ಆನಂತರ 3 ಬರ್ತೈತಿ. 4 5 3 ಎಲ್ಲೈತಿ ನೋಡ್ರಿ, 4 5 3. ಇದು ಇಲ್ಲ, ಇದು ಇಲ್ಲ. ಹಂಗಾದ್ರೆ ಆನ್ಸರ್ ಇದು ಬರುತ್ತೆ. ಮುಗೀತು ಇಷ್ಟೇ. ಡಿದಿಂದ ಈಗ ಹೋಗ್ಯಾನ, ಡಿದಿಂದ +1 ಮಾಡ್ಯಾನ. ಇಲ್ಲಿಂದ ಇಲ್ಲಿ ನೋಡ್ರಿ, ಆಪ್ಷನ್ ನೋಡ್ಕೊರಿ ಮೊದಲು. ಎಲ್ಲ ಸೇಮ್ ಅದಾವೆ, 2ನೇದ್ರಾಗೂ ಸೇಮ್ ಅದಾವೆ. ನಾನು ಇದನ್ನು ಕಂಡು ಹಿಡಿದು ಬೇಡ. ಹಂಗಾದ್ರೆ ಏನು ಕಂಡು ಹಿಡಿದು ಬೇಡ? ಈ ಫಸ್ಟ್ದು ಆಪ್ಷನ್ ಕಂಡು ಹಿಡಿದು ಬೇಡ. ಆಪ್ಷನ್ ನೋಡ್ಕೊಳ್ಳೋದು ಮಾಡೋದು. ಅಂದರೆ 2ನೇದು ಕಂಡು ಹಿಡಬೇಕು ಅಂದ್ರೆ ಇಲ್ಲಿಕ್ಕೆ 4ನೇದು ಕಂಡು ಹಿಡಿದು, ಇದನ್ನು ಕಂಡು ಹಿಡಿದು ಇದನ್ನು ಕಂಡು ಹಿಡಿದು. ಇಲ್ಲಿಂದ ಹೋಗ್ರಿ, ಎಲ್ಲಿಂದ ಹೋದ್ರೆ ಎಲ್ಲ 12 O 15 3 ಸೇರಿಸಿದ +3 ಮಾಡಿದ. ಆನಂತರ ಇಲ್ಲಿಂದ 6ಕ್ಕೆ +3 ಮಾಡಿದ. ಓದಿಂದ 6 ಸೇರಿಸ ಇಲ್ಲಿ +3 ಮಾಡಿರಿ. +3 ಮಾಡಿದ್ರೆ U ಬರಬೇಕು. U ಅಂದ್ರೆ ಇಲ್ಲಿ U ಐತಿ, ಇಲ್ಲಿ U ಐತಿ. ಹಂಗಾದ್ರೆ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಆನಂತರ X24ದಿಂದ 21ಕ್ಕೆ ಬಂದಾನ. U21 X24 21 -3 ಮಾಡಿದ. ಇಲ್ಲಿ -3 ಮಾಡ್ತಾನೆ. U21ದಾಗ -3 ಮಾಡಿದ್ರೆ 6 ಬರ್ತೈತಿ. -3 ಮಾಡಿದ್ರೆ 6 ಬರ್ತೈತಿ. ಇಲ್ಲಿ -3 ಮಾಡಿರಿ. -3 ಮಾಡಿದ್ರೆ 6 -3 ಮಾಡಿದ್ರೆ O ಬರಬೇಕು. O ಎಲ್ಲೈತಿ? ಇಲ್ಲೈತಿ. ಆನ್ಸರ್ ಇದಾಗತ್ತೆ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ಆನ್ಸರ್ ನೋಡ್ರಿ ನಿಮಗೆ ಯಾವ್ಯಾವ ಕರೆಕ್ಟ್ ಆಗ್ತಾವೆ ಅಂತಂದ್ರೆ. ಈಗ ನೆಕ್ಸ್ಟ್ ನೋಡೋಣ.
ಇಲ್ಲಿ ನೋಡ್ರಿ Y25 ಐತಿ, D4 ಐತಿ, ಅಂದ್ರೆ +5 ಮಾಡಿದ. ಆನಂತರ ಇಲ್ಲಿಂದ ಡಿದಿಂದ 9 ಹೋಗ್ಯಾನ, I9 ಅಂದ್ರೆ +5 ಮಾಡಿದ, ಎಲ್ಲದಕ್ಕೂ +5 ಮಾಡತ್ತ ನಂಗೆ ಆತ. ಇಲ್ಲಿ +5 ಮಾಡಿರಿ, +5 ಮಾಡಿದ್ರೆ ಎಷ್ಟಾಗತ್ತೆ, I9 9 5 ಮಾಡಿದ್ರೆ 14 ಬರ್ತೈತಿ. 14 ಅಂದ್ರೆ ಏನು, +5 ಅಂದ್ರೆ 14 = N ಬರ್ತೈತಿ. N ಎಲ್ಲೆಲ್ಲಿ ಐತಿ, ಇಲ್ಲಿ N ಐತಿ, ಇಲ್ಲೂ N ಐತಿ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ನೀವು ಎರಡದ್ರಾಗ ಚೆಕ್ ಮಾಡ್ಕೋಬೇಕು ನಾವು ಯಾವ್ದು ಬರ್ತೈತೆ ಅಂತಂದು. ಅಂದರೆ C-ದಿಂದ W ಹೋಗ್ಯಾನ, C-ದಿಂದ W, C3 W23, ಅಲ್ಲಿ 3 ಇಲ್ಲಿ 3 ಅಂದರೆ -6 ಮಾಡ್ಯಾನ. ಆನಂತರ W-ದಿಂದ Q ಹೋಗ್ಯಾನು, W23 20 ಆನಂತರ ಈ ಕಡೆ 20ಕ್ಕೆ 3, ಈ ಕಡೆ 20ಕ್ಕೆ ಹಿಂದೆ 3 ಅಂದ್ರೆ 17. Q ಅಂದ್ರೆ 17, 17ಕ್ಕೆ 3 ಸೇರಿಸ್ರಿ 20 ಐತಿ, 20ಕ್ಕೆ 3 ಸೇರಿಸ್ರೆ ಡಬ್ಲ್ ಆಗ್ತೈತಿ, 23 ಆಗ್ತೈತಿ. ಹಾಗಾದ್ರೆ ಇಲ್ಲಿ -6 ಮಾಡ್ಯಾನು. ನಾವು ನೆಕ್ಸ್ಟ್ -6 ಮಾಡೋಣ. ನೆಕ್ಸ್ಟ್ -6 ಮಾಡಿದ್ರೆ Q 17 ಐತಿ, 17ದಾಗ 6 ತೆಗೆದ್ರೆ 11 ಬರ್ತೈತಿ. -6 ಮಾಡಿದ್ರೆ 11 ಬರ್ತೈತಿ. 11 = ಏನು ಬರ್ತೈತಿ ನಮ್ಗೆ, K ಬರ್ತೈತಿ. ಆನ್ಸರ್ K ಬರ್ಬೇಕು. ಇಲ್ಲಿ K ಐತಿ, ಇಲ್ಲಿ H ಐತಿ. ಹಂಗಾದ್ರೆ ಇದು ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಪೇಂಟರ್ ಅದಾನು, ಪೇಂಟರ ಬ್ರಷ, ಗಾರ್ಡನರ. ಪೇಂಟರ್ ಏನು ಯೂಸ್ ಮಾಡ್ತಾನೆ, ಬ್ರಷನ್ನು ಯೂಸ್ ಮಾಡಿ ಪೇಂಟ್ ಮಾಡ್ತಾನೆ. ಗಾರ್ಡನರ್ ಏನು ಯೂಸ್ ಮಾಡಿ, ಏನು ತೋಟಗಾರ ಅಂತಂದು. ಬಟ್ ಇದನ್ನು ಅಗ್ರಿಕಲ್ಚರ್ಕಂತ ಸಂಬಂಧಪಡಂಗಿಲ್ಲ. ಅಗ್ರಿಕಲ್ಚರ ಬೇರೆ ಆಗ್ತೈತಿ, ಗಾರ್ಡನಿಂಗ್ ಬೇರೆ ಆಗ್ತೈತಿ. ಅದಕ್ಕಾಗಿ ಗಾರ್ಡನರ ಸಣ್ಣ ಪ್ಲೇಸ್ ಒಳಗೆ ಮಾಡುವಂಥದ್ದು, ಅಗ್ರಿಕಲ್ಚರ ದೊಡ್ಡ ಪ್ಲೇಸ್. ಅದ್ರ ಸಂಬಂಧ ಇಲ್ಲಿ ನೋಡ್ರಿ, ಗಾರ್ಡನರ್ ಏನು ಆನ್ಸರ್ಗಳು ಏನಾದ್ರು ಸ್ಪಿನ್ನರು, ರೇಕು, ಟ್ರ್ಯಾಕ್ಟರು, ರೆಂಚು ಏನು ಯೂಸ್ ಮಾಡಿ ಗಾರ್ಡನಿಂಗ್ ಯೂಸ್ ಮಾಡ್ತಾನೆ. ಗಾರ್ಡನಿಂಗ್ ಮಾಡ್ಬೇಕಾದ್ರೆ ಏನು ಯೂಸ್ ಮಾಡ್ತಾರೋ, ಸ್ಪಿನ್ನರ್ ಅಂದ್ರೆ ತಿರುಗಿಸುವಂಥದ್ದು, ಒಂಥರ ಸುತ್ತುರಿಯೋದು ಸ್ಪಿನ್ನರ್ ಅಥವಾ ಸುತ್ತುರಿಯುವಂಥದ್ದು. ರೇಕ್ ಅಂದ್ರೆ ಏನು, ರೆಂಟಿ. ರೇಕ್ ಅಂದ್ರೆ ರೆಂಟಿ. ಟ್ರ್ಯಾಕ್ಟರ್ ಅಂದ್ರೆ ನಿಮ್ಗೆ ಗೊತ್ತೈತಿ. ರೆಂಚ್ ಅಂತಂದ್ರೆ ಒಂಥರ ಇದನ್ನಿದ್ದಂಗೆ, ಅದು ಒಂದು ಕಟ್ ಮಾಡೋ ಒಂದು ಹರಿತಾದಂಥದ್ದು ವಸ್ತು ಇದ್ದಂಗೆ. ಬಟ್ ಆನ್ಸರ್ ಏನಾಗುತ್ತೆ ಇಲ್ಲಿ ನಮ್ಗೆ, ರೇಕ್ ಆಗುತ್ತೆ. ಯಾಕಂದ್ರೆ ರೆಂಟಿ ಯೂಸ್ ಮಾಡ್ತಾರೆ ತೋಟಗಾರಿಕೆ ಒಳಗೆ, ರೆಂಟಿ ಯೂಸ್ ಮಾಡ್ತಾರೆ. ಅಂದರೆ ಸಣ್ಣ ಹಡ್ಡು ಬೇಕಲ್ಲ, ಅದನ್ನು ಹಡ್ಬೇಕಾದ್ರೆ ಗಿಡಗಳ ಹಡ್ಡಿ ಎಲ್ಲ ಕುಣಿಸ್ಬೇಕಾದ್ರೆ, ನೆಲ ಹದ ಮಾಡ್ಬೇಕಾದ್ರೆ ರೆಂಟಿ ಯೂಸ್ ಮಾಡ್ತೇವಲ್ಲ, ಅದಕ್ಕೆ ರೇಕ್ ಆಗುತ್ತೆ ಆನ್ಸರ್ ಇದು. ಸೆಕ್ಯೂರಿಟಿ ಇದನ್ನೇನು ಮಾಡ್ಯಾನು, ಎಸ್ ಅಂದ್ರೆ 19 ಬರ್ದಾನು. ಎಸ್ದು ವ್ಯಾಲ್ಯೂ, ಎಸ್ ನಂಬರ್ 19, ಹಂಗಾದ್ರೆ ವಾಯ್ದ ನಂಬರು 25, ಎಸ್ದು 19, ಇದು 5 ಐತಿ, D4 ಐತಿ. ಹಂಗೆ ಬಂದೈತಿ ಇದು ನಂಬರ್. ಹಾಗಾದ್ರೆ ನಮ್ಗೆ ಇಷ್ಟ ಐತಿ, ಯೂದ್ 21 ಬರಬೇಕು, ಇದು 5 ಬರಬೇಕು. ಇದು ಎಲ್ಲೈತಿ ನೋಡ್ರಿ, 21 ಐತಿ, 5 ಐತಿ. ಇದು ಆನ್ಸರ್. ಓಕೆ, ಈಗ ನೋಡ್ರಿ ಈ ಕ್ವಶನ್ನ ಹೆಂಗೆ ಮಾಡ್ಬೇಕು. ಇಲ್ಲಿ 67 ಬರ್ಬೇಕು ನಮಗೆ. ಇಲ್ಲಿ 20 30 ಐತಿ. ಇದನ್ನು ಡಬಲ್ ಮಾಡಿದಾಗ ನಮ್ಗೆ 60 ಆಗ್ತೈತಿ. ಡಬಲ್ ಮಾಡಿದಾಗ 60 ಆಗುತ್ತಂದ್ರೆ ಮೈನಸ್ ಮಾಡಿದಾಗ 3 ಮೈನಸ್ ಆಗಬೇಕು. ಇಲ್ಲಿ ಮೈನಸ್ ಬರಲೇಬೇಕು. ಇಲ್ಲಿ -3 ಮೈನಸ್ ಆದಾಗ 7 ಬರ್ತೈತಿ. 10ರಾಗ 3 ಮೈನಸ್ ಆದ್ರೆ 7 ಬರ್ತೈತಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಮೈನಸ್ ಬರ್ಬೇಕಾದ್ರೆ ಇಲ್ಲಿ ಯಾವ್ಯಾವುದಾವು, ಇಲ್ಲೊಂದೈತಿ, ಇಲ್ಲೊಂದೈತಿ. ಬಟ್ ಡಿವೈಡೆಡ್ ಬೈ ಅಂತೂ ಬರೋದಿಲ್ಲ. ಡಿವೈಡ್ ಮಾಡಿದಂದ್ರೆ 15 ಬರ್ತೈತಿ. 15ರಿಂದ ಮುಂದೆ ಹೋಗಿ ಸಣ್ಣ ವ್ಯಾಲ್ಯೂ ಆಗ್ತೈತಿ. ಅದಕ್ಕೆ ಡಿವೈಡ್ ಬೈ ಬರೋದಿಲ್ಲ. ನಾನು ಇದನ್ನೇ ಚೆಕ್ ಮಾಡ್ತೇನೆ. ಇದನ್ನು ಚೆಕ್ ಮಾಡಿದಾಗ ನೋಡ್ರಿ, 30 ಐತಿ. 30 × 2 ಮಾಡಿದಾಗ 60 ಆಗ್ತೈತಿ. ಆನಂತರ +20 ಮಾಡ್ತೀನಿ, -13 ಮಾಡ್ತೀನಿ. = 60 20 80, 80 - 13 = 67. ಆನ್ಸರ ಎರಡನೇದು. ಇಷ್ಟೇ ಇರೋದು. ಈಗ 10ನೇ ಕ್ವಶನ್ ನೋಡ್ರಿ. ಇಲ್ಲಿ 10ನೇ ಕ್ವಶನ್ದಾಗ ಏನೈತಿ ನೋಡ್ರಿ. ಇಲ್ಲಿ ನೋಡ್ರಿ ಏನು ಮಾಡ್ಯಾನ, ಡಾರ್ಕ್ ಕಲರ್ ಅಂತ ಐತಿ, ಅದನ್ನು UNU ಅಂತ ಗುರ್ತ ಮಾಡ್ಯಾನ. ಅದೊಂದು ಕೋಡ್ ಲ್ಯಾಂಗ್ವೇಜ್ ಐತಿ. ಆನಂತರ ಡೇಸ್ ಆರ್ ಬ್ರೈಟ್ ಅಂತ ಐತಿ, ಅದನ್ನು U2Q ಅಂತ ಬರ್ಯಾನ, TUKU ಅಂತ ಬರ್ದಾನ. ನೈಟ್ಸ್ ಆರ್ ಡಾರ್ಕ್ ಅಂತ ಐತಿಲ್ಲ, ಅದನ್ನು KUNU ಮತ್ತು PU ಅಂತ ಬರ್ದಾನ. ಪೇಂಟ್ ಬ್ರೈಟ್ ಇದ್ದದನ್ನು WRU ಅಂತ ಬರ್ದಾನ. ಈಗ ಪೇಂಟದ್ದು ಕಂಡು ಹಿಡಿಬೇಕು ನಾವು. ಪೇಂಟದ್ದು ಕಂಡು ಹಿಡಿಬೇಕಾದ್ರೆ ಇಲ್ಲಿ ನೋಡ್ರಿ, ನಾನು ಇನ್ನೊಂದು ಬೈತೀನಿ ನೋಡ್ರಿ. ಇಲ್ಲಿ ಈಗ ಏನು ಮಾಡೋಣ ನಾವು, ಇದರ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ, ಪೇಂಟ ಬ್ರೈಟ್ ಐತಿ, ನಮ್ಗೆ ಪೇಂಟ್ ತೆಗಿಬೇಕು. ಪೇಂಟ ಬ್ರೈಟ್ ಇದೆ. ಬ್ರೈಟ್ ಇದ್ದದ್ದು ಇನ್ನೊಂದು ಎಲ್ಲೈತಿ ನೋಡ್ರಿ, ಬ್ರೈಟ್ ಎಲ್ಲೆಲ್ಲಿ 2 ಸಲ ಐತಿ ನೋಡ್ರಿ. ಇಲ್ಲಿ ಬ್ರೈಟ್ ಐತಿ, ಹಂಗಾದ್ರೆ ಡೇಸ್ ಆರ್ ಬ್ರೈಟ್ ಅಂತ ಐತಿ, ಪೇಂಟ್ ಆರ್ ಬ್ರೈಟ್ ಅಂತ ಐತಿ. ಆನಂತರ ಪೇಂಟ್ ಯಾವ್ದ್ರಾಗ ಐತಿ, ಬ್ರೈಟ್ದಾಗ ಐತಿ. ನಾನೀಗ ಬ್ರೈಟ್ ತಗೋಬೇಕಲ್ಲ, ಬ್ರೈಟ್ ಇಲ್ಲೊಂದು ಐತಿ,
ಬ್ರೈಟ್ ಇಲ್ಲೊಂದು ಐತಿ. ಹಂಗಾದ್ರೆ ಇವು ಎರಡತ್ರ ಕೋಡ್ನ್ಯಾಗ ಯಾವ್ದು ಸೇಮ್ ಅದಾವೆ? ಈ ಕೋಡ್ನ್ಯಾಗ ಈ ಡೇಸ್ ಆರ್ ಬ್ರೈಟದ ಕೋಡ ಇದೈತಿ, ಆನಂದ್ರೆ ಪೇಂಟ್ ಬ್ರೈಟದ ಕೋಡ ಇದೈತಿ. ಹಂಗಾದ್ರೆ ಇವು ಎರಡತ್ರ ಯಾವ ಸೇಮ್ ಅದಾವೆ? ಡಬ್ಲ್ಯೂ ಯು ಸೇಮ್ ಐತಿ, ಇಲ್ಲೂ ಡಬ್ಲ್ಯೂ ಯು ಸೇಮ್ ಐತಿ. ಹಂಗಾದ್ರೆ ಉಳ್ದದ್ದು ಯಾವುದು? ಇದ್ರೊಳಗೆ ಉಳ್ದದ್ದು ಆರ್ ಯು ಉಳ್ದೈತಿ. ಆರ್ ಯು ಎದ್ರದ್ದಾಗ್ತೈತಿ? ಕೋಡ ಪೇಂಟದಾಗ್ತೈತಿ. ಮುಗೀತು, ಆರ್ ಯು ಆನ್ಸರ್ ಆಗುತ್ತೆ. ಪೇಂಟದ ಕೋಡ್ ಆರ್ ಯು, ಇದು ಆನ್ಸರ್. ಮುಗೀತು ಇಷ್ಟೇ. ಇಲ್ಲಿ ನೋಡ್ರಿ ಸಣ್ಣ ನಂಬರ್ ಬರ್ಬೇಕು ನಮಗೆ ಲಾಸ್ಟಕ್ಕೆ. ಆನಂತರ ಇಲ್ಲಿ ಇಂಟು ದೊಡ್ಡ ನಂಬರ್ ಆಗೈತಿ, ಮತ್ತು ಡಿವೈಡ್ ಬೈ ಮಾಡಿದಾಗ ಇನ್ನೂ ಇಲ್ಲಿ ಇಂಟು ಚೇಂಜ್ ಆಗ್ಬೇಕು ಅನಿಸ್ತಾಯಿತ್ತು ನನಗೆ. ಬಟ್ ಚೇಂಜ್ ಆಗ್ಬೇಕಾದ್ರೆ ಇಲ್ಲಿ ಡಿವೈಡ್ ಬೈ ಮಾಡಬೇಕು. ಎದ್ರ ಜೊತೆ ಚೇಂಜ್ ಆಗಬೇಕು? ಇದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಹೋಗ್ತೈತೆ, ಆರಲ್ಲಿ ಡಿವೈಡ್ ಬೈ ಹೋಗ್ತೈತಿ. ಬಟ್ ಡಿವೈಡ್ ಬೈ ಮಾಡಿದ್ರೆ ಅದು ಭಾಳ ಎಫೆಕ್ಟ್ ಬೀಳ್ತಾ ಇಲ್ಲ ನನಗೆ. ಇಲ್ಲಿ ಡಿವೈಡ್ ಬೈ ಇಂಟು ಮತ್ತು ಭಾಗಾಕಾರ ಚೇಂಜ್ ಆಗಕ್ಕೆ ಇಲ್ಲೇನು ಆಪ್ಷನ್ ಐತೆ? ಇಲ್ಲಿ ಆಪ್ಷನ್ದಾಗ ಇಂಟು ಭಾಗಾಕಾರ ಚೇಂಜ್ ಆಗಕ್ಕೆ ಆಪ್ಷನ್ ಇಲ್ಲ. ಬಟ್ ಇಂಟು ಪ್ಲಸ್ದಾಗ ಐತಿ. ಇಂಟು ಪ್ಲಸ್ದಾಗ ಐತಿ ಅಂತಂದ್ರೆ ಚೇಂಜ್ ಆಗಂಗಿಲ್ಲ. ಯಾಕಂತಂದ್ರೆ ಇಂಟು ಮತ್ತು ಪ್ಲಸ್ ಇಲ್ಲಿ ಇಂಟು ಬತ್ತಂದ್ರೆ ಇದು ಭಾಳ ದೊಡ್ಡ ನಂಬರ್ ಆಗ್ತೈತಿ. ಅದ್ರ ಸಂಬಂಧ ಏನು ಮಾಡ್ತೀನಿ, ಇಂಟು ಇದ್ದಲ್ಲೇ ಇರಬೇಕದು. ಅದನ್ನು ಮತ್ತೇನು ಮಾಡೋಣ, ಈಗ ಇಂಟು ಇದ್ದಲ್ಲೇ ಇರ್ಬೇಕಂತಂದ್ರೆ ಈಗ ಡಿವೈಡೆಡ್ ಬೈ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇವು ಇವ್ರೊಳಗೆ ಅಷ್ಟೇ ಚೇಂಜ್ ಆಗಬೇಕು. ಇಂಟು ಇದ್ದಲ್ಲೇ ಇರಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಡಿವೈಡೆಡ್ ಬೈ ಬರೋಂಗೆ ಮಾಡ್ಕೋತೀನಿ. ಯಾಕಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ 36 ಆತಂದ್ರೆ ನನಗೆ ಈ ಪೂರ್ತಿ ವ್ಯಾಲ್ಯೂ ಸಣ್ಣದಾಗಿಬಿಡ್ತೈತಿ. ಅಷ್ಟು ಪೂರ್ತಿ ವ್ಯಾಲ್ಯೂ ಸಣ್ಣದಾಗ್ತೈತಿ. ಯಾಕಂದ್ರೆ ನಮಗೆ ಸಣ್ಣ ವ್ಯಾಲ್ಯೂನೂ ಬರ್ಬೇಕು. ಅದ್ರ ಸಂಬಂಧ ಏನು ಮಾಡೋಣ, ಚೇಂಜ್ ಹಿಂಗೆ ಮಾಡ್ಕೊಳ್ಳೋಣ, ಇಲ್ಲಿ ಡಿವೈಡ್ ಬೈ ಬರೋಂಗೆ ಮಾಡ್ಕೊಳ್ಳೋಣ. ಹಂಗಾದ್ರೆ ಇಲ್ಲಿ ಡಿವೈಡ್ ಬೈ ಬರ್ಬೇಕಾದ್ರೆ ಏನು ಚೇಂಜ್ ಆಗಬೇಕು? ಮೈನಸ್ ಇದ್ದದ್ದು ಡಿವೈಡೆಡ್ ಬೈ ಆಗಬೇಕು. ಈಗ ಮೈನಸ್ ಇದ್ದ ಡಿವೈಡ್ ಬೈ ಆಗ್ಬೇಕಂದ್ರೆ ಇದು ಆನ್ಸರ್ ಆಗ್ಬೇಕು ನಮಗೆ. ಇಲ್ಲಿ ನೋಡ್ರಿ 54 ಐತೆ. 54 ಇದ್ದಲ್ಲಿ ಇಂಟು ಹಂಗೆ ಇಡ್ತೀನಿ. 6 ಇದ್ದಲ್ಲಿ ಮೈನಸ್ ಇದ್ದದ್ದು ಡಿವೈಡ್ ಬೈ ಆಯ್ತಂದ್ರೆ ತಲೆ 36 ಬರ್ತೈತಿ. 6 ಡಿವೈಡ್ 36 ಆಗ್ತೈತಿ. ಆನಂತರ ಡಿವೈಡೆಡ್ ಬೈ ಇದ್ದದ್ದು ಮೈನಸ್ ಆಗ್ತೈತಿ, 12 ಆಗ್ತೈತಿ, ಪ್ಲಸ್ 27 ಆಗ್ತೈತಿ. ಈಕ್ವಲ್ ಟು ಚೆಕ್ ಮಾಡ್ಬೇಕು. ಈಗ ಕ್ಯಾಲ್ಕುಲೇಷನ್ ಮಾಡಿರಿ. ಇಲ್ಲಿ 6 1 6 6 ಇದು 6 1 6 9 ಆನಂತರ 12 9 12ರಾಗ 9 ತೆಗಿರಿ, ಎಷ್ಟು ಉಳಿತೈತಿ? ಇದು ಮೈನಸ್ದಾಗ ಐತಿ. ಪ್ಲಸ್ ಮೈನಸ್ ಇತ್ತಂದ್ರೆ ಮೈನಸ್ ಆಗಬೇಕು. ಆನಂತರ 12ರಾಗ 9 ತೆಗೆದ್ರೆ ಎಷ್ಟು ಉಳಿತೈತಿ? -3 ಉಳಿತೈತಿ. ಪ್ಲಸ್ 24 ಐತಿ. 24ದಾಗ ಪ್ಲಸ್ 24ದಾಗ ಪ್ಲಸ್ 27ದಾಗ 3 ತೆಗೆದ್ರೆ 24 ಉಳಿತೈತಿ. ಆನ್ಸರ್ ಕರೆಕ್ಟ್ ಐತಿ ನಮ್ಮದು. ಅದಕ್ಕಾಗಿ ಆನ್ಸರ್ ಎರಡನೇದು ಕರೆಕ್ಟ್ ಆಗುತ್ತೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಚೇಂಜ್ ಮಾಡ್ಬೇಕು. ಓಕೆ, ಇದು ನೋಡಿರಿ, ಇದು ಮಡ್ಚಿದ್ದು ಪೇಪರಾಗಿ ಅದನ್ನು ಡಯಾಗ್ರಾಮ್ ತೆಗೆದು ಕಟ್ ಮಾಡಿದಾಗ ಹೆಂಗೆ ಬರ್ತೈತಿ ಅಂತ ಹೇಳ್ತಾನೆ ನಾವು. ಪೇಪರ್ ಕಟ್ಟಿಂಗ್ ಇದ್ರದ್ದು ಈ ಮಿರರ್ ಇಮೇಜ್ ಯಾವಾಗಲೂ ಮಿರರ್ ಫಾರ್ಮ್ ಆಗ್ತೈತಿ. ಈಗ ಇದ್ರದ್ದು ಮಿರರ ಇಲ್ಲಿ ಬರ್ತೈತಿ, ಇಲ್ಲಿ ಈ ಥರ ಮಿರರ್ ಆಗ್ತೈತಿ. ಅಂದ್ರೆ ಇದು ಹೆಂಗೆ ಇರ್ತೈತಿಲ್ಲ, ಇದು ಇದ್ರದ್ದು ಮಿರರ್ ಇಲ್ಲಿ ಬರ್ಬೇಕು ನಮ್ಗೆ. ಆನಂತರ ಈ ಸೈಡ್ ಇದ್ದದ್ದು ಈ ಸೈಡ್ ಬರ್ತೈತಿ, ಈ ಸೈಡ್ ಇದ್ದದ್ದು ಈ ಸೈಡ್ ಬರ್ತೈತಿ. ಆಯಿತಾ? ಆನಂತರ ಪಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ಜಲ್ದಿ ಗೊತ್ತಾಗುತ್ತದೆ. ಭಾಳ ಈಜಿ ಐತಿದೆ, ಏನು ಟಫ್ ಏನಿಲ್ಲ. ಆನಂತರ ಇಲ್ಲಿ ಮ್ಯಾಲೆ ಇದ್ದಿದ್ದು ಇಲ್ಲಿ ಕೆಳಗೆ ಬರ್ತೈತಿ, ಇಲ್ಲಿ ಕೆಳಗಿದ್ದ ಇಲ್ಲಿ ಮ್ಯಾಲೆ ಬರ್ತೈತಿ, ಇಷ್ಟೇ. ಆನಂತರ ಈ ಸೈಡ್ ಇದ್ದ ಇಲ್ಲಿ ಸಮೀಪ ಬರ್ತೈತಿ, ಈ ಸೈಡ್ ಇದ್ದದ್ದು ಈ ಕಡೆ ದೂರ ಹೋಗ್ತೈತಿ. ಅಂದಂಗೆ ಇಷ್ಟೇ ನೆನಪಿಟ್ಕೊಳ್ರಿ. ಮತ್ತು ಎಲ್ಲ ಇಮೇಜ್ಗಳು ಒಂದು ಸೇಮ್ ತದ್ವಿರುದ್ಧವಾಗಿರ್ತಾವೆ. ಅಂದ್ರೆ ಮಿರರ್ ಇಮೇಜ್ ಸೇಮ್ ಟು ಸೇಮ್ ಕಾಣ್ತಿರ್ತಾವೆ. ಅದಕ್ಕಾಗಿ ನೋಡಿರಿ, ಹಂಗೆ ಎಲ್ಲಿ ಕಾಣತಿ, ಇಲ್ಲಿ ಸಣ್ಣದಿದ್ದದ್ದು ಇಲ್ಲಿ ಸಣ್ಣದ ಬರ್ಬೇಕಲ್ಲ, ಬಟ್ ಇಲ್ಲಿ ದೊಡ್ಡದು ಬಂದೈತಿ, ಇದು ತಪ್ಪಾತು. ಇಲ್ಲಿ ನೋಡಿರಿ, ಇಲ್ಲಿ ಸಣ್ಣದಿದ್ದು ಇಲ್ಲಿ ಸಣ್ಣದ ಬರ್ಬೇಕಲ್ಲ, ಇಲ್ಲಿ ತಪ್ಪಾತು. ಇಲ್ಲಿ ಸಣ್ಣದಿದ್ದು ಇಲ್ಲಿ ಸಣ್ಣದೈತಿ, ಬಟ್ ಇಲ್ಲೂ ಸಣ್ಣದಿದ್ದು ಇಲ್ಲಿ ಸಣ್ಣದೈತಿ. ಬಟ್ ಇಲ್ಲಿ ಏನು ಮಾಡ್ಯ ನೋಡಿರಿ, ಇಲ್ಲಿ ಈ ಕಲರ್ ಈ ಕಡೆ ಇದ್ದದ್ದು ಇಲ್ಲಿ ಹೋಗೈತಿ ಮುಖ, ಬಟ್ ಈ ಕಡೆ ಬರ್ಬೇಕದು ಮುಖ, ಉದ್ರ ಉಲ್ಟಾನ ಆಗ್ಬೇಕು. ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಇದು ಮೂರನೇದಾಗುತ್ತೆ. ಸೇಮ್ ಟು ಸೇಮ್. ಈಗ 13ನೇ ಕ್ವೆಶ್ಚನ್ ನೋಡೋಣ. ಈಗ ಇಲ್ಲೇನು ಹೇಳ ನೋಡ್ರಿ, ABCDEF ಆರ್ ಸಿಟ್ಟಿಂಗ್ ಇನ್ ಸ್ಟ್ರೇಟ್ ಲೈನ್. ಎಷ್ಟು ಮಂದಿ ಕುಂತಾರೋ? 7 ಮಂದಿ ಕುಂತಾರೋ. 7 ಮಂದಿ ಲೈನ್ ಹಾಕ್ಕೋತೀನಿ. 1 2 3 4 5 6 7 ಮಂದಿ ಅದಾರೆ. 7 ಮಂದಿ ಲೈನ್ ಹಾಕ್ಕೊಂಡ್ವಿ. ಈಗ ಏನು ಮಾಡೋಣ, ಬಿಡಿಸೋಕೆ ಸ್ಟಾರ್ಟ್ ಮಾಡೋಣ. ಅವ್ರು ಹೆಂಗೆ ಕುಣಿಸ್ಯಾರ ಹಂಗೆ ಕುಣಿಸೋಣ. ಎ ಸೀಟ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಅಂತ. ಎ ಎರಡನೇ ನಂಬರ್, ಇದು ಈ ಕಡೆ ಮ್ಯಾಲೆ ನೋಡೋದಾರ ಅಂತ ತಿಳ್ಕೊರಿ. ಇದು ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಸೆಕೆಂಡ್ ಇದು ಲೆಫ್ಟ್ ಸೈಡ್ ಐತಿ, ಈ ಕಡೆ ಇದು ಲೆಫ್ಟ್ ಸೈಡ್, ಇದ್ರ ಲೆಫ್ಟ್ ಅದು ಎರಡನೇ ನಂಬರ್ಗೆ ಇವ್ ಕುಂತಾನೆ ಎ. ಆನಂತರ ಓನ್ಲಿ
2 people sit between A and C. ಎ ಮತ್ತು ಸಿ ನಡುವೆ 2 ಮಂದಿ ಕುಂತಾರಂತ. ಇಲ್ಲಿ 2 ಮಂದಿ ಕುಂತಿರಂದ್ರೆ ನಡುವೆ 2 ಮಂದಿ ಕುಂತರು, ಸಿ ಇಲ್ಲಿ ಕುಂತಂದ. ಓನ್ಲಿ 3 people sit between ಡಿ ಆ್ಯಂಡ್ ಎಫ್. ಇದನ್ನು ಮಾಡಿದ ಅನಿಸಿದ್ದು ನಂಗೆ ಇದನ್ನು ಕ್ವಶನ್ನ ಎಲ್ಲಿ ಯಾವಾಗ ಅಂದ್ರೆ ಯಾರು ತಪ್ಪಾಗಿತ್ತು ಇದು ಕ್ವಶನ್ ಪೇಪರ್ನಾಗ ನಾ ಬಿಡಿಸಿದ್ದ. ಆನಂತರ ಮತ್ತೆ ಹೊಳ್ಳಿ ಮಾಡಿದ್ದೀನಿ. ಅಂದರೆ 13ನೇ ಕ್ವಶನ್ ಪೇಪರ್ನಾಗ 13ನೇ ಸೆಟ್ನಾಗ ಸೇಮ್ ಕ್ವಶನ್ ಇದೈತಿ. ಸೇಮ್ 13ನೇ ಸೆಟ್ ಕ್ವಶನ್ ಪೇಪರ್ನಾಗ ಇದು ಸೇಮ್ ಕ್ವಶನ್ ಐತಿ, ಏನೂ ಚೇಂಜ್ ಇಲ್ಲ, ಅದೇ ಐತಿ ನಂಗೆ ಅನಿಸಿದ ಮಟ್ಟಿಗೆ. ಇಲ್ಲಿ ನೋಡ್ರಿ, ಮತ್ತೆ ನಾ ತಪ್ಪು ಮಾಡಿದಕ್ಕೆ 14ನೇ ಸೆಟ್ನಾಗ ಬಿಡ್ಸಾಕತ್ತೀನಿ. ಈಗ ನಾವು ಬಿಡಿಸೋದೆ 15ನೇ ಸೆಟ್ಟ. ಓಕೆ, ಓನ್ಲಿ 3 people ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಎಫ್. ಡಿ ಮತ್ತು ಎಫ್ ನಡುವೆ 3 ಮಂದಿ ಕುಂತಾರ. ಆನಂತರ ಡಿ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಏನು ಹತ್ರನ ಡಿ ಕುಂತಾನಂತ. ಇಲ್ಲಿ ಎ ಇಲ್ಲಿ ಕುಂದಿರ್ಬೋದು ಒಂದು, ಅಥವಾ ಇಲ್ಲಿ ಕುಂದಿರ್ಬೋದು ಒಂದು, ಡಿನ ಹತ್ರ. ಆನಂತರ ಬಿ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಡಿ. ಡಿನ ಹತ್ರನ ಬಿ ಕುಂತಾನಂತ. ಆನಂತರ ಡಿ ಇಲ್ಲಿ ಕೂತಂದ್ರೆ ಬಿ ಕುಂದ್ರಕ್ಕೆ ಜಾಗಿಲ್ಲ, ಡಿ ಇಲ್ಲಿ ಕೂತಂದ್ರೆ ಬಿ ಕುಂದ್ರಕ್ಕೆ ಜಾಗಿಲ್ಲ. ಅದಕ್ಕಾಗಿ ನಾನು ಡಿನ ಇಲ್ಲೇ ಕುಣಿಸ್ತೇನೆ. ಡಿ ಇಲ್ಲಿ ಕೂತಂದ್ರೆ 1 ಪ್ಲೇಸ್ ಆಯ್ತು, 2 ಪ್ಲೇಸ್ ಆಯ್ತು, 3 ಪ್ಲೇಸ್ ಆಯ್ತು. ಹಾಗಾದ್ರೆ 3 ಪ್ಲೇಸ್ ಬಿಟ್ಟು ಎಪ್ಪನ್ನು ಕುಂದಿರಿಸ್ಬೇಕು. ಮತ್ತು ಡಿನ ಹತ್ರನ ಬಿ ಕುಂತಾನಂತ, ಅದಕ್ಕಾಗಿ ನಾನು ಬಿನ ಇಲ್ಲಿ ಕುಣಿಸೀನಿ. ಆನಂತರ ಇಮಿಡಿಯೇಟ್ ಡಿ ಆ್ಯಂಡ್ ಇ. ಆ್ಯಂಡ್ ಇ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಸಿ. ಸಿನ ಹತ್ರ ಇ ಕುಂದ್ರಂಗಿಲ್ಲ, ಇಲ್ಲಿ ಇ ಕುಂದ್ರಂಗಿಲ್ಲ ಅಂತ, ಇಲ್ಲಿ ಇ ಕುಂದ್ರಂಗಿಲ್ಲ. ಹಾಗಾದ್ರೆ ಇ ಎಲ್ಲಿ ಬಂದ, ಇಲ್ಲಿ ಬರ್ತಾನೆ. ಇ ಇಲ್ಲಿ ಕುಣಿಸಿನ ಅಂದ್ರೆ ಇನ್ನು ಉಳಿದದ್ದು ಯಾರು, ಎ ಬಿ ಸಿ ಡಿ ಇ ಎಫ್ ಜಿ ಉಳಿತಾ. ಜಿನ ತಂದು ಇಲ್ಲಿ ಇಟ್ಬಿಟ್ರೆ ಮುಗೀತು. ಆನಂತರ ಹೂ ಈಸ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ. ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ. ಹಾಗಾದ್ರೆ ಇಮಿಡಿಯೇಟ್ ರೈಟ್ ಯಾರದಾರ ಅಂತ ನೋಡ್ರಿ. ಇಲ್ಲಿ ಇಮಿಡಿಯೇಟ್ ರೈಟ ಯಾರು ಕುಂತಾರು, ಸಿ ಇಮಿಡಿಯೇಟ್ ರೈಟ್. ಸಿ ಇಲ್ಲಿದಾನು, ಅವನು ಇಮಿಡಿಯೇಟ್ ರೈಟ್ ಯಾರದಾರು, ಜಿ ಇದಾನು. ಆನ್ಸರ್ ಜಿ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಇದ್ರ ನಡು ಗ್ಯಾಪ್ ತೆಗೀರಿ. ಗ್ಯಾಪ್ ಎಷ್ಟು ಬಂತು, 8ರಾಗ ಬಂದು ಹೋದ್ರೆ 1 ಬಂತು. ಇಲ್ಲಿಂದ ಗ್ಯಾಪ್ ಎಷ್ಟು ಬಂತೈತಿ, 83 ಬಂತೈತಿ. 9ರಾಗ 8 ಹೋದ್ರೆ 1 ಬಂತು, 8ರಾಗ 3 ಹೋದ್ರೆ 5 ಬಂತು. ಇಲ್ಲಿ ಎಷ್ಟು ಗ್ಯಾಪ್ ಬರೈತಿ, ಇವೆರಡು ಕೂಡಿಸ್ಬೇಕು. ಪ್ಲಸ್ ಮೈನಸ್ ಅದಾಗ ಗ್ಯಾಪ್ ತೆಗಿಬೇಕಂತಂದ್ರೆ ನಾವು ಕೂಡಿಸ್ಬೇಕಾಗುತ್ತೆ. ಕೂಡಿಸಿರಿ ಇದನ್ನು 3 2 5 ಆಗ್ತೈತಿ. 3 9 3 12 ಆಗ್ತೈತಿ. 12 ಅಂದ್ರೆ ಒಂದು ಕೈಲ ಬರ್ತೈತಿ. 4 1 2 6 ಆಗ್ತೈತಿ. 4 1 5 ಒಂದು ಕೈಲ ಒಂದು ತೊಗೊಂಡಿರ್ತೀವಿ, ಅದು 5 ಒಂದು ಕೂಡಿಸ್ರೆ 6 ಆಗ್ತೈತಿ. ಇದು ಮೈನಸ್ದಾಗ ಬರ್ತೈತಿ, -625 ಆಗ್ತೈತಿ. ಅಷ್ಟು ಮೈನಸ್ ಒಮ್ಮೆಗೆ ಇಂಪ್ರೂವ್ ಅಂದರೆ ಇನ್ಕ್ರೀಸ್ ಭಾಳ ಜಲ್ದಿ ಆಗೈತಿ. ನಾ ಏನು ಮಾಡ್ಕೋತೀನಿ, ಇನ್ಕ್ರೀಸ್ ಆಗೈತೆ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಇಷ್ಟು ನೆನ್ಪಿಟ್ಕೊಳ್ರಿ, ಇನ್ಕ್ರೀಸ್ ಆಗಾಯ್ತು ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ನಾ ಏನು ಮಾಡ್ತೀನಿ, ಈಗ 1 ಬಂದಿದೆ, 1 ಇದ್ದಿದ್ದು ಏನು ಮಾಡ್ಯಾನು, 1 × 5 ಮಾಡ್ಯಾನು, 5 ಬಂದೈತಿ. 1 × 5 ಮಾಡ್ಯಾನು, 5 ಬಂದೈತಿ. ಹಂಗೆ ಇದಕ್ಕೆ ಮತ್ತೆ ಇಂಟು 5 ಮಾಡಿರಿ. ಯಾಕಂದ್ರೆ ಇದು 5ರ ಮಲ್ಟಿಪ್ಲೈನ ಕನ್ಸಾಯ್ತು ನನಗೆ. ಇದು 5ರ ಮಲ್ಟಿಪ್ಲೈ ಕನ್ಸಾಯ್ತು, ಅದಕ್ಕೆ ನಾನು ಇಂಟು 5 ಮಾಡ್ತೀನಿ. ಅವಾಗ 25 ಬರ್ತೈತಿ. ಆ 25ನ ಮೈನಸ್ ಮಾಡ್ಬೇಕು. ಅದ್ರಾಗ 583ರಾಗ 25ನ ಮೈನಸ್ ಮಾಡಿರಿ. 13ರಾಗ 5 ಹೋದ್ರೆ 8 ಬಂತು. 8ರಾಗ 3 ಹೋದ್ರೆ 5 ಬಂತು. 5ರಾಗ 5 ಹೋದ್ರೆ 0 ಬರ್ತೈತಿ. ಅಂದ್ರೆ 5ರ 0 ಹೋದ್ರೆ 558 ಬರುತ್ತೆ. ಈ 558 ಬಂತ. ನಾನೇನು ಮಾಡ್ತೀನಿ, ಈಗ 25 ಬಂದೈತಿಲ್ಲ, ಈಗ 25ಕ್ಕೂ ಇಂಟು ಮಾಡ್ಬೇಕು. ಎಷ್ಟರಲ್ಲೇ 5ರಲ್ಲೇ ಇಂಟು ಮಾಡ್ಬೇಕು. 25 5ಲೇ ಎಷ್ಟು, 125. ಈ 125ನ ಮತ್ತೆ ಇದ್ರಾಗ ಮೈನಸ್ ಮಾಡಿರಿ. ಅಂದ್ರೆ ನಾನು ಫಸ್ಟಿಗೆ 25 ಇಲ್ಲಿದ್ದು ಗ್ಯಾಪ್ ತಗೊಂಡು, ಈಗ ನಾವು 125 ಗ್ಯಾಪ್ ಇಲ್ಲಿ ಬರ್ತೈತಿ. ಈಗ ಇದು 25ರ ಗ್ಯಾಪ, ಇಲ್ಲಿ 125ರ ಗ್ಯಾಪ. ಹಾಗಾದ್ರೆ ಈಗ ನೆಕ್ಸ್ಟ್ ನಂಬರ್ ಇದೇ ಬರ್ಬೇಕು. ಇದು ಬಂತಂದ್ರೆ ನಾನು ಹೋಗೋ ಟೆಕ್ನಿಕ್ ಕರೆಕ್ಟ್ ಐತೆ ನಂಗೆ ಅರ್ಥ. ಈಗ ನಾನು 125 ಮೈನಸ್ ಮಾಡ್ತೇನೆ. ಇದ್ರಾಗ 8ರಾಗ 5 ಹೋದ್ರೆ ಇಲ್ಲಿ ನೋಡ್ರಿ, ಇದ್ರಾಗ ಮೈನಸ್ ಮಾಡೋನು. ಈಗ ಇದ್ರಾಗ ಮೈನಸ್ ಆದರೆ ಏನಾಗ್ತೈತಿ, 8ರಾಗ 5 ಹೋದ್ರೆ 3 ಬಂತು. 5ರಾಗ 2 ಹೋದ್ರೆ 3 ಬಂತು. 5ರಾಗ 1 ಹೋದ್ರೆ 4 ಬಂತು. ಹಂಗಾದ್ರೆ 433 ಬರೈತಿ. ಇದು ಕರೆಕ್ಟ್ ಐತಿ, ನಮ್ಮ ಲಾಜಿಕ ಕರೆಕ್ಟ್ ಐತಿ. ಹಾಗಾದ್ರೆ ನಮ್ಗೆ ಆನ್ಸರ್ ಏನು ಬರ್ಬೇಕು, 558 ಬರ್ಬೇಕು. ಇದು ಆನ್ಸರ್ ಆಗುತ್ತೆ ನಮಗೆ. ಓಕೆ, ಇದು ಆನ್ಸರ್. ಈಗ 15ನೇ ಕ್ವಶನ್ ನೋಡ್ರಿ. 15ನೇದಾಗ ಏನು ಹೇಳೋಣ, ಟಿ ಈಸ್ ರಿಲೇಟೆಡ್ ಟು, ಹೌ ಟಿ ಈಸ್ ರಿಲೇಟೆಡ್ ಟು ಜಿ ಅಂತ ಕೇಳೋಣ. ನಾವು ಇದನ್ನು ಕಂಡುಹಿಡ್ಕೋಬೇಕು. ಇದನ್ನು ಕಂಡುಹಿಡ್ಕೋಬೇಕಾದ್ರೆ ನಾನು ಮೊದಲು ಟಿ ಅಂತ ಬರ್ಕೋತೀನಿ. ನಾನು ಎಲ್ಲ ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ, ಹೆಣ್ಮಕ್ಳನ್ನ ರೌಂಡದಾಗ ತೋರಿಸ್ತೀನಿ. ಮೇಲಿಂದ ಕೆಳಗಂತಂದ್ರೆ ಪೇರೆಂಟ್ಸ್ದಿಂದ ಮಕ್ಕಳಿಗೆ ಸಂಬಂಧ. ಆನಂತರ ಡಬಲ್ ಗೇರ್ ಹೇಳಿದ್ರೆ ಗಂಡ ಹೆಂಡತಿ,
ಸಿಂಗಲ್ ಗೆರೆ ಅಡ್ಡ ಹೇಳಿದ್ರೆ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ. ಓಕೆ, ಈಗ ನೋಡ್ರಿ ಟಿ ಪ್ಲಸ್ ಕ್ಯೂ ಅಂತೈತಿ. ಪ್ಲಸ್ ಅಂದ್ರೆ ಏನೈತಿ, ಟಿ ಎ ಇಸ್ ದ ಸಿಸ್ಟರ್ ಆಫ್ ಬಿ ಅಂತ. ಅಂದ್ರೆ ಟಿ ಏನಾಯ್ತು ಸಿಸ್ಟರ್ ಆಯ್ತು, ಅದಕ್ಕೆ ಸಿಸ್ಟರ್ ಆಯ್ತು, ಕ್ಯೂಗೆ ಸಿಸ್ಟರ್ ಆಯ್ತು. ಕ್ಯೂ ಅಂದರೆ ಇಲ್ಲಿ ಬರ್ಕೊಂಡು ಆನಂತರ ಮೈನಸ್ ಕೊಟ್ಟಾನ. ಮೈನಸ್ ಅಂದ್ರೆ ಏನು, ಫಾದರ್ ಆಫ್ ಬಿ ಅಂತ. ಎ ಇಸ್ ದ ಫಾದರ್ ಆಫ್ ಬಿ ಅಂತ. ಕ್ಯೂ ಏನಾಯ್ತು ಫಾದರ್ ಆತ. ಕ್ಯೂ ಫಾದರ್ ಆತ ಅಂದ್ರೆ ಕ್ಯೂ ಗಂಡ್ಸಾತ. ಎದರದ್ದು ಫಾದರ್ ಐತದ, ಆರದ್ದು ಫಾದರ್ ಐತಿ. ಹಂಗಾದ್ರೆ ಇಂಟು ತೊಗೊಂಡು ನಡು. ಇಂಟು ಅಂತಂದ್ರೆ ಇಲ್ಲಿ ಏನು ಬರ್ತೈತಿ, ಎ ಇಸ್ ದ ಬ್ರದರ್ ಆಫ್ ಬಿ ಅಂತ. ಆರ ಬ್ರದರ್ ಐತಿ. ಎದರದ್ದು ಬ್ರದರ್ ಐತಿ, ಬಿದು ಬ್ರದರ್ ಐತಿ. ಬಿ ಅಂದರೆ ಏನು, ಎಚ್ ಐತಿ. ಬಿ ಜಾಗದಾಗ ಎಚ್ ಬರ್ಕೋಬೇಕು ಇಲ್ಲಿ. ಓಕೆ, ಆರ ಬ್ರದರ್ ಐತಿ. ಎದ್ರದ, ಹೆಚ್ ಇಸ್ ಬ್ರದರ್ ಐತಿ. ಓಕೆ, ಹೆಚ್ ಇಸ್ ಬ್ರದರ್ ಆಯ್ತಂದ್ರೆ ಈಗ ನೋಡ್ರಿ ನೆಕ್ಸ್ಟ್ ಏನೈತಿ, ಇಲ್ಲಿ ಯಾಂಡ್ ಸಿಂಬಲ್ ಕೊಟ್ಟಾನೆ. ಯಾಂಡ್ ಜಿ ಅಂತ ಐತಿ. ಯಾಂಡ್ ಸಿಂಬಲ್ದು ಏನೈತಿ, ಇದನ್ನು ಕೋಡ ಎ ಇಸ್ ದ ಸನ್ ಆಫ್ ಬಿ ಅಂತ. ಎ ಸನ್ ಆಫ್ ಬಿ ಅಂತಂದ್ರೆ ಯಾಂಡ್ ಎದರದ ಅಂದರೆ ಹೆಚ್ ಸನ್ ಆತು. ಎದಕ್ಕೆ ಸನ್ ಆತು, ಬಿದು ಸನ್ ಆತು. ಬಿನ ಸನ್ ನಂತರ ಆರದ ಮಗ, ಇವು ಎರಡು ಅಣ್ಣ ತಮ್ಮ. ಅದು ಕ್ಯೂದ ಹೆಂಡ್ತಿನ ಏನಾಗಬೇಕು, ಜಿ ಆಗಬೇಕು. ಯಾಕಂದರೆ ಇದರದ್ದು ಸಣ್ಣ ಐತಿಲ್ಲ ಅದು, ಹಂಗಾದ್ರೆ ಇದು ಹೆಂಡ್ತಿ ಆಗ್ತೈತಿ. ಇದು ಗಂಡ್ಸು ಅಂತಂದ್ರೆ ಇದು ಹೆಂಡ್ತಿ ಆಗ್ಬೇಕಲ್ಲ. ಆನಂತರ ಕ್ವಶನ್ ಏನು ಕೇಳೋನು, ಟಿ ಈಸ್ ರಿಲೇಟೆಡ್ ಟು, ಹೌ ಟಿ ಈಸ್ ರಿಲೇಟೆಡ್ ಟು ಜಿ. ಜಿಗೆ ಮತ್ತು ಟಿಗೆ ಸಂಬಂಧ ಹೆಂಗೈತೆ, ಟಿ ಹೆಂಗೆ ರಿಲೇಟ್ ಆಗ್ತಾಳೆ, ಗಂಡನ ತಂಗಿದಾಳಕ್ಕೆ ಅಥವಾ ಗಂಡನ ಅಕ್ಕದಾಳ. ಅದಕ್ಕಾಗಿ ಹಸ್ಬೆಂಡ್ಸ್ ಸಿಸ್ಟರ್ ಅಂತ ಐತೆ ನೋಡ್ರಿ ಆನ್ಸರ್. ಹಸ್ಬೆಂಡ್ಸ್ ಸಿಸ್ಟರ್, ಡಾಟರ್ ಅಂತೂ ಆಗೋದಿಲ್ಲ. ಓಕೆ, ಹಸ್ಬೆಂಡ್ ಸಿಸ್ಟರ್ ಆಗ್ತಾಳೆ, ಅದು ಆನ್ಸರ್. ಈಗ ನೋಡ್ರಿ 7ನೇ ಇದೇನು ನೋಡ್ರಿ, ಒಂದಿಟ್ಟು 7 ಐತಿ, 13, 1000 ಐತಿ, ಇಲ್ಲಿ 4 ಐತಿ, ಇಲ್ಲಿ 12 ಐತಿ, ಇಲ್ಲಿ 3375 ಐತಿ. ಇವು ನಂಬರ್ ನೋಡ್ರಿ ಒಂದು ಪೇಟೆಗೆ ಗೊತ್ತಾಗ್ತದೆ. ನೀವು ಯಾರಿಗೆ ಕ್ಯೂಬ ಮತ್ತು ಸ್ಕ್ವೇರ್ಗಳಿಗೆ ಗೊತ್ತಿರ್ತಾವೆ ಅವು ಜಲ್ದಿ ಗೊತ್ತಾಗ್ತಾವೆ. ಇದು ಎದ್ರದ್ದು ಕ್ಯೂಬ್ ಐತಿ, 10 ಕ್ಯೂಬ್ ಐತಿ. ಇದು 15 ಅಂತ ಕ್ಯೂಬ್ ಐತಿ. ಹಂಗಾದ್ರೆ ಇಲ್ಲಿ 12 ಬಂದೈತಿ. ಅಂದರೆ ಇದ್ರಾಗ -3 ಮಾಡ್ಯಾನು. ಇಲ್ಲಿ 10ರದಾಗ -3 ಮಾಡಿರಿ, 7 ಬಂದೈತಿ. ಹಂಗಾದ್ರೆ ನಾನು ಇಲ್ಲಿ +3 ಮಾಡ್ತೇನೆ. +3 ಮಾಡಿದಾಗ 7 ಆಗ್ತೈತಿ. 7 ಅಂದ್ರೆ ಕ್ಯೂಬ್ ಎಷ್ಟು ಆಗ್ತೈತಿ, 343 ಆಗ್ತೈತಿ. ಆನ್ಸರ್ 343 ಆಗ್ತೈತಿ. ಇಷ್ಟೇ. ಇನ್ನೊಂದು ಹೇಳ್ತೇನೆ ನಿಮಗೆ. ಇನ್ನೊಂದು ವೇದಾಗ ಏನಂತಂದ್ರೆ ಇಲ್ಲಿ ನೋಡ್ರಿ, ಇನ್ನೊಂದು ವೇದಾಗ ಏನು ಗೊತ್ತಾಗ್ತೈತಿ, ಇಲ್ಲಿ ಕ್ಯೂಬ್ ಐತಿ, ಇಲ್ಲೂ ಕ್ಯೂಬ್ ಐತಿ. ಆನಂತರ ಆಪ್ಷನ್ದಾಗ ಚೆಕ್ ಮಾಡಿರಿ, ಕ್ಯೂಬ್ ನಂಬರ್ ಯಾವ್ದಾರು ಇದಾವನ, ಇಲ್ಲಿ ಯಾವ ಕ್ಯೂಬ್ ನಂಬರ್ ಇಲ್ಲ. ಇದು ಒಂದನ್ನು ಬಿಟ್ಟು, ಇದು ಒಂದೇ ಬಿಟ್ಟು ಯಾವುದು ಕ್ಯೂಬ್ ನಂಬರ್ ಇಲ್ಲ. ಇದು ಸ್ಕ್ವೇರ್ ನಂಬರ್ ಐತಿ, ಇದು 12 ಸ್ಕ್ವೇರ್ ನಂಬರ್ ಐತಿ. ಹಾಗಾಗಿ ಇಲ್ಲೂ ಕ್ಯೂಬ್ ನಂಬರ್ ಐತಿ, ಇಲ್ಲೂ ಕ್ಯೂಬ್ ನಂಬರ್ ಐತಿ. ಹಂಗಾದ್ರೆ ಇಲ್ಲೂ ಕ್ಯೂಬ್ ನಂಬರನ್ನ ಬರ್ಬೇಕಲ್ಲ ನಮ್ಗೆ. ಅದಕ್ಕಾಗಿ ಕ್ಯೂಬ್ ನಂಬರದ ಆನ್ಸರ್ ಹುಡುಕಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೂ ಪಟ್ನ ಕ್ಯೂಬ್ ನಂಬರ್ ಹಾಕಿ ಬರ್ಬೋದು ಆನ್ಸರ್. ಓಕೆ, 17ನೇ ಕ್ವಶನ್ ನೋಡ್ರಿ. ಇದರದ ಡಿಫ್ರೆನ್ಸ್ ತಗೊಳ್ರಿ. 0 ಐತಿ, 6 ಐತಿ, 24 ಐತಿ, 60 ಐತಿ, 120 ಐತಿ. ಇದರ ಡಿಫ್ರೆನ್ಸ್ ಎಷ್ಟು ಬರೈತಿ ನಮ್ಗೆ, 6 ಐತಿ. 0ದಿಂದ 6 ಅಂದ್ರೆ 6 ಆಯ್ತು. 24ರಾಗ 6 ಹೋದ್ರೆ 18 ಹೋಯ್ತು. ಇಲ್ಲಿ ಎಷ್ಟು ಬರೈತಿ, 60, 24, 4, 6 ಹೋಯ್ತು, 36 ಬರ್ತೈತಿ. ಯಾಪ ಇಲ್ಲಿ 60 ಬರೈತಿ. ಅನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದೇನು ಮಾಡೋಣ, ಇಲ್ಲೂ ಡಿಫ್ರೆನ್ಸ್ ತಗೊಂಡು. ಯಾಕಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಇದ್ರ ನಡುವೆ ಏನು ಯಾವ ರೀತಿ ಪಾಲ್ವಾಗೈತೆ ಅಂತ ಗೊತ್ತಾಗ್ಬೋದು. 6 3 18 ಆಗ್ತೈತಿ, 18 2 36 ಆಗ್ತೈತಿ, 6 3 18 ಆಗ್ತೈತಿ. ಇನ್ನು ಗೊತ್ತಾಗುತ್ತೆ. ಮತ್ತು ಇಲ್ಲೂ ಡಿಫ್ರೆನ್ಸ್ ತಗೋರಿ. 18ರಾಗ ಹೋದ್ರೆ 12, 36ರಾಗ 18 ಹೋದ್ರೆ 36ರಾಗ 18 ಹೋದ್ರೆ 18, 60 24, 60ರಾಗ 36 ಹೋದ್ರೆ 24 ಅಂತ. ಓಕೆ, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತು, 6 ಇನ್ಕ್ರೀಸ್ ಆಯ್ತು. ಇಲ್ಲಿ ಇನ್ಕ್ರೀಸ್ ಆಗ 6 ಆಗೈತಿ. ಹಾಗಾದ್ರೆ ನಾನು ಇಲ್ಲಿ ಇನ್ಕ್ರೀಸ್ ಮಾಡ್ತೀನಿ 6 ಇನ್ಕ್ರೀಸ್ ಆಯ್ತಂದ್ರೆ ಇಲ್ಲಿ ಅಷ್ಟು 24 + 6 ಸೇರಿಸಿದ್ರೆ 30 ಆಯ್ತು. 30 ಸೇರಿಸಿ ಈ 30ಅನ್ನು ಓದಿ ಇದಕ್ಕೆ ಸೇರಿಸ್ರಿ, ಅವಾಗ ಇದು 90 ಆಯ್ತು. ಈ 90ಅನ್ನು ಓದಿ ಇದಕ್ಕೆ ಸೇರಿಸ್ರಿ, ಇಲ್ಲಿ 90 ಸೇರಿಸ್ರಿ ಏನಾಗ್ತೈತಿ, 120ಕ್ಕೆ 80 ಸೇರಿಸ್ರಿ 200 ಆಯ್ತು. ಇನ್ನೂ 10 ಉಳಿದೈತಿ, 10 ಸೇರಿಸ್ರಿ 210 ಆಗ್ತೈತಿ. ಇದು ಆನ್ಸರ್ ಆಗ್ಬೇಕು ನನಗೆ. ಫಸ್ಟ್ದು ಆನ್ಸರ್ ಅದಾಯ್ತು, 210. ಇಲ್ಲಿ ಏನೈತೆ ನೋಡ್ರಿ. ಓಕೆ, ಇದು ನೋಡ್ರಿ, ಇಲ್ಲಿ ಏನೈತಿ, ಸೇಮ್ ಐತಿ. ಕ್ಯಾಪಿಟಲ್ ದೊಡ್ಡ ಐತಿ. ಇಲ್ಲಿ ಸಣ್ಣ ಹೂ ಕೊಟ್ಟಾನು, ಇಲ್ಲಿಯೂ ಸಣ್ಣ ಹೂ ಕೊಟ್ಟಾನು. ಬಟ್ ಅಲ್ಲಿ ದೊಡ್ಡ ಹೂ ಐತಿ. ಇದನ್ನು ಕ್ಯಾನ್ಸಲ್ ಮಾಡಿರಿ, ಇದನ್ನು ಕ್ಯಾನ್ಸಲ್ ಮಾಡಿರಿ.
ಆನಂತರ ಮತ್ತು ನೋಡಿರಿ ಇಲ್ಲೂ ದೊಡ್ಡ ಹೋಯ್ತಿ, ಇಲ್ಲೂ ದೊಡ್ಡ ಹೋಯ್ತಿ, ಇಲ್ಲಿ ಸಣ್ಣ ಹೋಯ್ತಿ, ಇಲ್ಲಿ ಇದು ಕ್ಯಾನ್ಸಲ್ ಆಗೈತಿ. ಹಂಗಾದ್ರೆ ಇಲ್ಲೂ ದೊಡ್ಡ ಹೋಯ್ತಿ, ಇಲ್ಲೂ ದೊಡ್ಡ ಹೋಯ್ತಿ, ಇವೆರಡು ಕರೆಕ್ಟ್ ಆಗ್ತವೆ. ಅಂದರೆ ಇದಾಗ ಮೂರನೇದು ಆನ್ಸರ್ ಕರೆಕ್ಟ್. ಇಲ್ಲಿ ನೋಡಿರಿ ಪಟ್ನ ಕನ್ನಡಿಸೋಕಿದ್ನ ಇಂಥವ ಎಂಬೆಡೆಡ್ ಫಿಗರ್ ತೆಗಿಬೇಕು. ಇದ್ರಾಗ ಯಾವ ಫಿಗರ್ ಅದ್ರಾಗ ಮುಚ್ಚೈತಿ ಅನ್ನಂಗೆ ಕೇಳ್ತಾನೆ ನಾವು. ಇದು ಎಲ್ಲಿ ಐತೆ ನೋಡಿರಿ ಈ ಫಿಗರ್. ಅಂದರೆ ನಾನು ಇಲ್ಲಿ ಚೆಕ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಕಾರ್ನರ್ ಬರತ್ತಲೆ ನಮ್ಗೆ. ಇಲ್ಲಿ ಕಾರ್ನರ್ ಚೆಕ್ ಮಾಡಿದ್ರೆ ಸೇಮ್ ಹಿಂಗೆ ಬರೈತಿ ಪ್ರಾಬ್ಲಮ್. ಅಂದ್ರೆ ಹಿಂಗೆ ಕಾಣೈತಿ, ಬಟ್ ನನಗೆ ಇಲ್ಲೂ ಐತಿ. ಬಟ್ ಇಲ್ಲಿ ಗೆರೆ ಕಾಣ್ತಾ ಇಲ್ಲ, ಇಲ್ಲೂ ಗೆರೆ ಕಾಣ್ತಿಲ್ಲ. ಇಲ್ಲಿ ಗೆರೆ ಇಲ್ಲ, ಬಟ್ ಇಲ್ಲಿ ಗೆರೆ ಕೊಟ್ಟಾನ. ಇವೆರಡೂ ಗೆರೆ ಕಾಣಿಸ್ತಿಲ್ಲ ಇಲ್ಲಿ. ಹಾಗಾದ್ರೆ ಇದು ತಪ್ಪಾದ. ಓಕೆ, ಈಗ ನೋಡ್ರಿ ಮತ್ತು ನೆಕ್ಸ್ಟ್ ನೋಡೋಣ. ಈಗ ಏನು ಮಾಡೋಣ, ಇದು ಎಲ್ಲಿ ಕಾಣಾಯ್ತು ನಮಗೆ ಹಿಂಗೆ. ಈ ಡಯಾಗ್ರಾಮ್ ಎಲ್ಲಿ ಕಾಣ್ತೈತಿ ಅದನ್ನು ಚೆಕ್ ಮಾಡ್ಕೊಂಡು ಇಲ್ಲಿ ಎಲ್ಲಿ ಐತೇನು. ಓಕೆ, ಇಲ್ಲಿ ಕಾಣಾಯ್ತೇನು ಹಿಂಗೆ ಗೆರೆ ಇದ್ದೈತಿ. ಇಲ್ಲೂ ಬಂದೈತಿ, ಹಿಂಗೆ ಕೆಳಗೆ ಬಂದೈತಿ, ಕೆಳಗೆ ಬಂದೈತಿ. ಬಟ್ ಇನ್ನೂ ಇಲ್ಲಿ ಬರ್ಬೇಕಿತ್ತು, ಅದು ಇಲ್ಲಿ ಬರ್ಬೇಕು, ಕಂಟಿನ್ಯೂ ಆಗ್ಬೇಕಿತ್ತು. ಬಟ್ ಇಲ್ಲಿ ಕಂಟಿನ್ಯೂ ಆಗಿಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ಯಾರ. ಈ ಗೆರೆ ಇಲ್ಲ, ಅಂದರೆ ಇದು ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಮುಂದಿನ ನೋಡೋಣ. ಇಲ್ಲೇನೈತಿ ಇಂಥದ್ದು ಗೆರೆ ಎಲ್ಲಿ ಕಾಣಾಯ್ತು ನೋಡ್ರಿ. ಪಟ್ನ ಕಣ್ಣಾಡ್ಸ್ರಿ. ಹಿಂಗೆ ಗೆರೆ ಇದ್ದದ್ದು ಉದ್ದ ಇಲ್ಲೇ ಐತಿ, ಇಲ್ಲಿ ಗೆರೆ ಬಂದೈತಿ. ಆನಂತರ ಇಲ್ಲೂ ಐತಿ, ಇದು ಗೆರೆ ಕಾಣಾಯ್ತು. ಇದು ಕಾಣ್ತು. ನಂತರ ಹಿಂಗೆ ಕೆಳಗೆ ಬಂದೈತಿ, ಇದು ಕೆಳಗೆ ಬಂದೈತಿ. ಬಟ್ ಇಲ್ಲಿ ಗೆರೆ ಇಲ್ಲ, ಅವ ಇಲ್ಲಿ ಕೊಟ್ಟಾನ ಗೆರೆ. ಹಂಗಾದ್ರೆ ಇದು ಕ್ಯಾನ್ಸಲ್ ಆಯ್ತು. ಇದು ಆನ್ಸರ್ ಆಗ್ಬೇಕು, ಪಕ್ಕ ಇದು ಆನ್ಸರ್ ಆಗ್ಬೇಕು. ಎಲ್ಲವೂ ತಪ್ಪಾದ್ರೆ ಅವ ಆಗ್ಬೇಕಲ್ಲ ಆನ್ಸರ್. ಓಕೆ, ಇದು ಎಲ್ಲಿ ಕಂಡು ಬರತೈತಿ. ಈ ಮೂಲೆ ಎಲ್ಲಿ ಕಂಡು ಬರ್ತೈತಿ, ಈ ಮೂಲೆ ಇಲ್ಲಿ ಕಂಡು ಬರತೈತಿ ನನಗೆ. ಹಿಂಗೆ ಇಲ್ಲಿ ಬಂತ. ಆನಂತರ ಈ ತ್ರಿಭುಜನೂ ಇಲ್ಲೂ ತ್ರಿಭುಜ ಐತಿ, 3 ತ್ರಿಭುಜ ಇಲ್ಲಿದಾವೆ. ಅಂದರೆ ಇದು ಕರೆಕ್ಟ್ ಐತಿ. ಹಿಂಗೆ ಆನಂತರ ಮತ್ತು ಹಿಂಗೆ ಬಂದೈತಿ, ಇಲ್ಲೂ ಹಿಂಗೆ ಬಂದೈತಿ. ಆನಂತರ ಇಲ್ಲಿ ಮತ್ತು ಮ್ಯಾಲೆ ಹೋಗೈತಿ. ಓಕೆ, 4ನೇ ಕರೆಕ್ಟ್ ಐತಿ, ಅದ ಹೇಳಿದ್ದು ನಾನು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನಾನು ಹಾಲಿದ್ದು ಅಂದರೆ ಒಳಗೆ ತೊಗೋತೀನಿ, ಮತ್ತು ಹಾಲದೊಳಗೆ ಹಾಲಿತ್ತು ಅಂದರೆ ಮತ್ತು ಹಿಂಗೆ ಬರ್ತೈತಿ. ಇದು ನಿಮ್ಗೆ ಎಲ್ಲ ಎಕ್ಸಾಮ್ದಾಗ ಎಲ್ಲ ಸೆಟ್ ಒಳಗೆ ಹೇಳ್ಕೊತ ಬಂದೀನಿ. ಈಗ ನೋಡಿರಿ, ಆಲ್ ಬೆಡ್ಸ್ ಆರ್ ಟೇಬಲ್ಸ್ ಅಂತ ಅಂದ. ನಾನು ಬೆಡ್ ಅನ್ನೋ ಬಿ ಅಂತ ಬರ್ಕೋತೀನಿ. ಬೆಡ್ಸ್ ಏನದಾವಲ್ಲ ಅವೆಲ್ಲ ಟೇಬಲ್ ಅದಾವು ಅಂತ ಹೇಳತ್ತಾನೆ. ಟೇಬಲ್ ಅಂತ ಹಿಂಗೆ ಬರ್ಕೋತೀನಿ. ಅವು ಟೇಬಲ್ ಟಿ ಅಂತ ಬರ್ತೀನಿ, TAB ಅಂತ ಬರ್ತೀನಿ. ಯಾಕಂದ್ರೆ ಇಲ್ಲಿ ಟ್ಯಾಬ್ಸ್ ಅಂತಂದು ಒಂದು ಐತೆ ನೋಡ್ರಿ. ಓಕೆ, ಆನಂತರ ಆಲ್ ಕಾರ್ಡ್ಸ್ ಆರ್ ಟೇಬಲ್ ಅಂತ. ಕಾರ್ಡ್ಸ್ ಎಲ್ಲ ಏನದವಲ್ಲ ಟೇಬಲ್ ಅದಾವಂತ. ಬಟ್ ಇದ್ರೊಳಗೆ ಬೆಡ್ಸ್ ಒಳಗೆ ಸೇರ್ಸೋದು ಬೇಡ, ಯಾಕಂದ್ರೆ ಅದನ್ನು ಹೊರಗೆ ಬರ್ಬೇಕು. ಅವೇನು ಮಾಡೋಣ, ಇಲ್ಲಿ ಕಾರ್ಡ್ಸ್ ಅಂತ ಬರ್ಕೊಂಡು ಕಾರ್ಡ್ಸ್ ಅಂತ ಅದು. ಆನಂತರ ಆಲ್ ಟೇಬಲ್ಸ್ ಆರ್ ಟ್ಯಾಬ್ಸ್ ಅಂತ ಹೇಳ. ಇವೇನು ಹೊರಗಿನದವಲ್ಲ ಇವೆಲ್ಲ ಟೇಬಲ್ ಅದಾವೆ. ಇವು ಟೇಬಲ್ಗಳೆಲ್ಲ ಏನದಾವು, ಇವೆಲ್ಲ ಏನು ಬಂದು ಟ್ಯಾಬ್ಸ್ ಅಂತದಾವೆ. ಟ್ಯಾಬ್ಸ್ ಅಂದರೆ ನೀರಿನ ನಳಗಳು ಆದಂಗೆ ಟ್ಯಾಪ್ ಅಂತ ಆಗ್ತದೆ. ಓಕೆ, ಈಗೇನು ಮಾಡೋಣ, ಆಲ್ ಕಾರ್ಡ್ಸ್ ಆರ್ ಟ್ಯಾಬ್ಸ್ ಅಂತ ಹೇಳ. ಇವೆಲ್ಲ ಕಾರ್ಡ್ಸ್ ಏನಿದಾವಲ್ಲ ಅವು ಟ್ಯಾಪ್ ಒಳಗೆ ಅದಾವು ಅಂತ ಹೇಳ್ತಾನೆ. ಹೌದು, ಎಲ್ಲ ಕಾರ್ಡ್ಸ್ ಟೇಬಲ್ ಒಳಗೆ ಅದಾವೆ. ಹಾಗಾದ್ರೆ ಟೇಬಲ್ ಎಲ್ಲ ಟ್ಯಾಪ್ಸ್ ಒಳಗೆ ಅದಾವೆ. ಹಾಗಾದ್ರೆ ಒಂದೇದ ಎಲ್ಲವೂ ಈ ಕಾರ್ಡ್ಸ್ ಬಿ ಟ್ಯಾಪ್ಸ್ ಒಳಗೆ ಅದಾವೆ ಅನ್ನಂಗೆ ಅರ್ಥ. ಒಂದೇದು ಕರೆಕ್ಟ್ ಆಗುತ್ತೆ. ಸಮ್ ಟ್ಯಾಬ್ಸ್ ಆರ್ ಬೆಡ್ಸ್ ಅಂತೇಳಿ. ಟ್ಯಾಪ್ಸ್ ಇಲ್ಲಿದಾವೆ, ಕಾರ್ಡ್ಸ್ ಬೆಡ್ಸ್ ಇಲ್ಲಿದಾವೆ. ಸ್ವಲ್ಪ ಟ್ಯಾಪ್ಗಳು ಏನದಾವು, ಬೆಡ್ ಅದಾವು. ಓಕೆ, ಸ್ವಲ್ಪ ಎಲ್ಲ ಬೆಡ್ಗಳನ್ನ ಟ್ಯಾಪ್ ಇದ್ದರೆ ಸ್ವಲ್ಪ ಟ್ಯಾಪ್ಗಳು ಬೆಡ್ ಅದಾವೆ ಅಂದಂಗೆ ಅರ್ಥ. ಅದಕ್ಕಾಗಿ ಎರಡನೇದು ಕರೆಕ್ಟ್ ಆಗುತ್ತೆ. ಸಮ್ ಟ್ಯಾಪ್ಸ್ ಆರ್ ಕಾರ್ಡ್ಸ್ ಅಂತೇಳಿ. ಇದ್ರ ಸಮ್ ಟ್ಯಾಪ್ಸ್ ಏನದಾವು, ಕಾರ್ಡ್ಸ್ ಅದಾವೆ ಅಂತ ಹೇಳೋದು. ಇಲ್ಲಿ ಕಾರ್ಡ್ಸ್ ಎಲ್ಲ ಕಾರ್ಡ್ಸನ್ನು ಟ್ಯಾಪ್ ಇದ್ರೆ ಸ್ವಲ್ಪ ಟ್ಯಾಪನ್ನು ಕಾರ್ಡ್ಸ್ ಇರಬೇಕಲ್ಲ, ಅದಕ್ಕಾಗಿ ಮೂರನೇದು ಕರೆಕ್ಟ್ ಆಗೈತೆ. ಹಾಗಾದ್ರೆ ಆನ್ಸರ್ ಏನಾಗ್ತೈತಿ, ಎಲ್ಲವೂ ಫಾಲೋ ಮಾಡ್ತಾವೆ, ಎಲ್ಲ ತೀರ್ಮಾನಗಳು ಅನುಸರಿಸುತ್ತವೆ. ಅದಕ್ಕಾಗಿ ಆನ್ಸರ್ ಮೂರನೇದು, ಆಲ್ ಕನ್ಕ್ಲೂಷನ್ ಫಾಲೋ ಅಂತ. ಓಕೆ, ಈಗ ಇವತ್ತಿನ ಕ್ವಶನ್ ಪೇಪರ್ ಪೂರ್ತಿ ಸೆಟ್ ಮುಗಿದೈತಿ. ಎಲ್ಲರಿಗೂ ತಿಳಿದೈತಿ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಪೂರ್ತಿ ಲೆಕ್ಚರನ್ನು ನೋಡಿರಿ ಮತ್ತು ಇದನ್ನು ಹೇಳುವಂಥ ಟೆಕ್ನಿಕ್ಗಳನ್ನು ಫಾಲೋ ಮಾಡಿರಿ. ನಿಮ್ಮ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿರಿ. ಆನ್ಲೈನ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ನಿಮ್ಗೆ ಭಾಳ ಇಂಪ್ರೂವ್ಮೆಂಟ್ ತೋರಿಸುತ್ತದೆ. ಅದಕ್ಕೋಸ್ಕರ ನೀವು ಹೆಚ್ಚು ಸ್ಕೋರ್ ಮಾಡ್ಬೇಕಂದ್ರೆ ನೀವು ಎಕ್ಸಾಮ್ ಕೊಡಲೇಬೇಕು. ನೀವು ಹೆಚ್ಚು ಸ್ಕೋರ್ ಮಾಡಿದರೆ ನಿಮಗೆ ಚೆನ್ನಾಗಿರೋ ಪೋಸ್ಟ್ಗಳು ಸಿಗ್ತವೆ. ಅದಕ್ಕಾಗಿ ಫಾಲೋ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.